Good evening, students. A warm welcome to Sankalpa Learning Solution. Okay, let's continue the cell cycle and cell division, the remaining concept in this particular chapter. Okay, so ನಾನು ನಿಮಗೆ ಲಾಸ್ಟ್ ಟೂ ಡೇಸ್ ಅಲ್ಲಿ ಹೇಳಿದೆ ಒಂದು ರಿಯಲ್ ಸೆಲ್ ಡಿವಿಷನ್ ಆಗೋದನ್ನ ನಿಮಗೆ ಎಂಡ್ ಆಫ್ ದ ಸೆಷನ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿ. ಸೊ ಲೆಟ್ಸ್ ಬಿಗಿನ್ ವಿತ್ ದಟ್. ಓಕೆ, ತುಂಬಾ ಎಕ್ಸೈಟಿಂಗ್ ಇರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇದೆ. ಅದನ್ನ ನೋಡಿ ಕರೆಕ್ಟಾಗಿ ಪ್ರೋಫೇಸಲ್ ಏನಾಗುತ್ತೆ, ಮೆಟಾಫೇಸಲ್ ಏನಾಗುತ್ತೆ, ಅನಾಫೇಸಲ್ ಏನಾಗುತ್ತೆ, ಅಂಡ್ ದೆನ್ ಟೀಲೋಫೇಸ್ ಎಷ್ಟು ಅದು ಇಮಿಡಿಯೇಟ್ ಆಗಿ ಅಂತ ಅನ್ಸುತ್ತೆ, ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ ಲಾಟ್ ಆಫ್ ಟೈಮಲ್ಲಿ ಆಗೋದನ್ನ ವಿತ್ ಮೈಕ್ರೋಸ್ಕೋಪ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಅದನ್ನ ನಿಮಗೆ ಲೈವ್ ಆಗಿ ಇಲ್ಲಿ ತೋರಿಸ್ತೀನಿ ನಾನು. ಓಕೆನಾ? ಸೊ ಲೆಟ್ಸ್ ಕಂಟಿನ್ಯೂ. ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಓಕೆನಾ? ಇದು ಹೀಗೆ ನಿಮಗೆ ಕಾಣಿಸುತ್ತೆ. ಪ್ಲಾಂಟ್ ಸೆಲ್ ಕಾಣಿಸ್ತಿದ್ಯಾ? ಓಕೆ, ಇದೇ ರೀತಿಯಲ್ಲಿ ಫಸ್ಟ್ ಇದರ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಓಕೆ, ದಿಸ್ ಇಸ್ ಪ್ಲಾಂಟ್ ಸೆಲ್. ಹೀಗೆ ನಿಮಗೆ ರೆಗ್ಯುಲರ್ ಆಗಿ ಸ್ಕ್ವೇರ್ ಶೇಪಲ್ಲಿ ಇರುತ್ತಲ್ವಾ, ಅಥವಾ ರೆಕ್ಟ್ಯಾಂಗಲ್ ಏನು ಚೌಕಾಕಾರದಲ್ಲಿ ಇರುತ್ತೆ, ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ಇದೇನು ನಿಮ್ಮ ಸೆಲ್ ಸೈಟೋಪ್ಲಾಸಮ್ ಕಂಟೆಂಟ್. ಇದರಲ್ಲಿರುವಂಥ ಎಲ್ಲ ಕಂಪೋನೆಂಟ್ ಏನು ಸೆಲ್ ಸೈಟೋಪ್ಲಾಸಮ್. ಇದು ನ್ಯೂಕ್ಲಿಯಸ್ ಅಥವಾ ಅದರ ಜೊತೆಗೆ ಒಳಗಡೆ ಇರುವಂಥ ನ್ಯೂಕ್ಲಿಯೋಲಸ್. ಇದ್ರ ಮೂವ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ನೋಡಿ. ನಾನು 2 ಟೈಮ್ಸ್ ಅದನ್ನು ರಿಪೀಟ್ ಮಾಡ್ತೀನಿ. ಸಪೋಸ್ ತುಂಬಾ ನೀಟಾಗಿ ಅದನ್ನ ಅಬ್ಸರ್ವ್ ಮಾಡಿ. ಓಕೆನಾ? ಎಸ್. ಇದನ್ನ ಝೂಮ್ ಮಾಡಿ ಸೆಲ್, ಒಂದು ಸಿಂಗಲ್ ಸೆಲ್ ಅಲ್ಲಿ ಆಗುವಂತ ಪ್ರೋಸೆಸ್ ನ ತೋರಿಸ್ತಾ ಇರೋದು. ನೋಡಿ, ಕಂಪ್ಲೀಟ್ ಆಗಿ ಪ್ರೋಫೇಸ್ ಆಗ್ತಾ ಇದೆ, ಎನ್ಲಾರ್ಜ್ ಆಗ್ತಾ ಇದೆ, ಕಂಡೆನ್ಸ್ಡ್ ಆಗ್ತಾ ಇದೆ, ಮೆಟಾಫೇಸ್ಗೆ ಎಂಟರ್ ಆಯ್ತು, ಕ್ರೋಮೋಸೋಮ್ಸ್ ಇಕ್ವಟೋರಿಯಲ್ ಲೈನ್ ಅಲ್ಲಿ ಆಗ್ತಾ ಇದೆ, ದೆನ್ ಅನಾಫೇಸ್ಗೆ ಬರ್ತಾ ಇದೆ. ಇಮ್ಮಿಡಿಯೇಟ್ ಆಗಿ ಏನಾಯ್ತು, ಟಿಲೋಫೇಸ್ ರನ್ ಆಗ್ತಾ ಇದೆ. ಅರ್ಥ ಆಗ್ತಿದೆ? ಇಲ್ಲಿ ನೋಡಿ, ಸೆಲ್ ಫರೋ ಬರ್ತಾ ಇದೆ, ಕಾಣಿಸ್ತಿದ್ಯಾ? ಪ್ಲೇಟ್, ಇನ್ನೊಂದು ಸೆಲ್ ಪ್ಲೇಟ್ ಮೆಥಡ್ ಅಲ್ಲಿ ಡಿವೈಡ್ ಆಗುತ್ತಲ್ವಾ ಸೈಟೋಕೈನಸಿಸ್ ಅಲ್ಲಿ. ಲಾಸ್ಟ್ ಅಲ್ಲಿ ನೋಡಿ, ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಕೂಡ ಇಲ್ಲಿ ಮೂವ್ ಆಗ್ತಾ ಇದೆ ಒಂದ್ ಸೆಲ್ ಇಂದ ಇನ್ನೊಂದು ಸೆಲ್ಲಿಗೆ. ನೋಡಿ, ನೀಟಾಗಿ ಮೂವ್ ಆಗ್ತಾ ಇದೆ. ನೋಡಿ, ನ್ಯೂಕ್ಲಿಯೋಲಸ್ ಕೂಡ ಡೆವಲಪ್ ಆಯ್ತು. ಅರ್ಥ ಆಯ್ತಾ? ಅಗೇನ್ ನಾನು ಇನ್ನೊಂದ್ಸಲಿ ಪ್ಲೇ ಮಾಡ್ತೇನೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಂಟರ್ಫೇಸ್ ಅಲ್ಲಿ ಆಗುವಂತ ಆಕ್ಟಿವಿಟೀಸ್. ಪ್ರೋಫೇಸ್ ಇಂದ ಪ್ರೋಫೇಸ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ದೆನ್ ಇಟ್ ಇಮ್ಮಿಡಿಯೇಟ್ಲಿ ಎಂಟರ್ಸ್ ಟು ದ ಮೆಟಾಫೇಸ್. ತುಂಬಾ ಚೆನ್ನಾಗಿ ಇಮ್ಮಿಡಿಯೇಟ್ ಮಧ್ಯ ಸ್ಟೇಜ್ ಅಲ್ಲಿ ಬರುತ್ತೆ, ಇಕ್ವಿಟೋರಿಯಲ್ ಪ್ಲೇನ್ ಅಲ್ಲಿ ಬರುತ್ತೆ. ಓಕೆನಾ? ದೆನ್ ಇಮ್ಮಿಡಿಯೇಟ್ ಆಗಿ ಅನಾಫೇಸ್ಗೆ ಹೋಯ್ತು, ಅಪೋಸಿಟ್ ಫೇಸ್ ಅಲ್ಲಿ ಮೂವ್ ಆಗುತ್ತೆ. ದೆನ್ ಟಿಲೋಫೇಸ್ ಆಗ್ತಾ ಇದೆ. ಟಿಲೋಫೇಸ್ ಆದ್ಮೇಲೆ ಸೆಲ್ ಪ್ಲೇಟ್ ಫಾರ್ಮೇಶನ್ ಆಯ್ತು, ದೆನ್ ಸೈಟೋಕೈನಸಿಸ್ ಆಗ್ತಾ ಹೋಗುತ್ತೆ. ಈ ಒಂದು ಸೆಲ್ಲಿನ ಕಂಪೋನೆಂಟ್ ಎಲ್ಲ ಈ ಪ್ರತಿಯೊಂದು ಸೆಲ್ಗೂ ಮತ್ತೊಂದು ಸೆಲ್ಗೂ ಹೊಸ ಸೆಲ್ಗೂ ಮೂವ್ ಆಗ್ತಾ ಹೋಯ್ತು. ನ್ಯೂಕ್ಲಿಯೋಲಸ್ ಫಾರ್ಮೇಶನ್ ಕೂಡ ಆಗ್ತಾ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಕೂಡ ಮತ್ತೆ ರೀಅಪಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್. ಸೊ ದಿಸ್ ಇಸ್ ಇಷ್ಟು ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳೋಂಥದ್ದು? ಕರೆಕ್ಟ್ ಆಗಿ ಎಷ್ಟು ತಗೊಳುತ್ತೆ? 1 hour. ಡಿಪೆಂಡ್ ಅಪಾನ್ ದ ಟೈಮ್ ಅಥವಾ ಡಿಪೆಂಡ್ ಅಪಾನ್ ದ ಸ್ಪೀಶೀಸ್. ಸೊ ಏನಾದರೂ ಡೌಟ್ಸ್ ಇದೆಯಾ? ಇಫ್ ಎಸ್, ಪ್ಲೀಸ್ ಕಮೆಂಟ್ ಇನ್ ಚಾಟ್ ಬಾಕ್ಸ್. ಡೌಟ್ ಇದೆಯಾ? ಡೌಟ್ಸ್? ಈ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಯ್ತಲ್ವಾ? ಇದು ಆಕ್ಚುಲ್ ಆಗಿ ನಡೆಯುವಂತ ಒಂದು ಸೆಲ್ ಪ್ರೊಸೀಜರ್. ಇದನ್ನ ಮೈಕ್ರೋಸ್ಕೋಪಿಕಲ್ ಸೆಲ್ ಅಲ್ಲಿ ಆಗುವಾಗ್ಲೇನೆ, ಅಥವಾ ಆನಿಯನ್ ನೀವು ರೂಟ್ ಟಿಪ್ ಅಲ್ಲಿ ನೋಡ್ತೀರಲ್ವಾ ಸ್ಲೈಡ್ಸ್ ಅಲ್ಲಿ,
ಆನಿಯನ್ ರೂಟ್ ಟಿಪ್ಪಲ್ಲಿ ನೋಡುವಾಗ್ಲೇನೆ, ಮಾಡುವಾಗ, ಪ್ರೊಸೆಸ್ ಆಗುವಾಗ್ಲೇನೆ ಇದನ್ನ ರೆಕಾರ್ಡ್ ಮಾಡಿರುವಂಥದ್ದು, ಆನ್ ರೆಕಾರ್ಡ್. ಓಕೆ, ಮೈಕ್ರೋಸ್ಕೋಪಿಕ್ ರೆಕಾರ್ಡ್ ಇದು. ಓಕೆನಾ? ಎಸ್. ಹಾಗಾಗಿ ನಾವು 1 by 1 ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ, ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ. ಓಕೆ, ಫಸ್ಟ್ ಕ್ವಶನ್, ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಇನ್ ಈಸ್ಟ್? ಈಸ್ಟ್ ಅಂತಂದ್ರೇನು? ಫಂಗೈಗೆ ಬರುವಂತ ಒಂದು ಸ್ಪೀಶೀಸ್. ಈಸ್ಟ್ ಹೇಗಿರುತ್ತೆ? ರೌಂಡ್ ಶೇಪಲ್ಲಿ ಇರುತ್ತೆ. ಇದೇನಾಗಬೇಕು? ಬಡಿಂಗ್ ಆಗಬೇಕು. ಬಡಿಂಗ್ ಆಗಬೇಕು ಅಥವಾ ಸೆಲ್ ಸೈಕಲ್ ಹೋಲ್ ಮೈಟೋಸಿಸ್ ಆಗುವಾಗ ಎಷ್ಟು ಟೈಮ್ ತಗೊಳುತ್ತೆ? 30 minutes, 24 hours, 90 minutes and 48 hours. 24 hour ಅಂದ್ರೇನು? ಒಂದು ದಿನ, 1 day. 90 minutes ಅಂತಂದ್ರೆ 60 + 30, 1.25 ಗಂಟೆ, 1 hour 15 minutes. 48 hours ಅಂತಂದ್ರೇನು? 2 day, 2 ದಿನ. 30 minutes ಅಂತಂದ್ರೆ half an hour. ಓಕೆ, ಸೊ ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಇನ್ ಈಸ್ಟ್? ಈಸ್ಟ್ ಅಂತಂದ್ರೆ ಲೋಯರ್ ಗ್ರೂಪ್ಗೆ ಬರುವಂತ ಆರ್ಗ್ಯಾನಿಸಮ್ ಇದು. ಸೊ ವಾಟ್ ಇಟ್ ಈಸ್ ದ ರೀಸನ್? ನಮಗೆ ಗೊತ್ತಿರೋ ಹಾಗೇನು, ಇಂಟರ್ಫೇಸ್ ತುಂಬಾ ಟೈಮ್ ತಗೊಳುತ್ತೆ. ಮೈಟೋಸಿಸ್ ಆಗುವಾಗ, ಎಂ ಫೇಸ್ ಆಗುವಾಗ ಇಮಿಡಿಯೇಟ್ ಆಗಿ ಬೇಗ ಫಾಸ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ ಅನ್ನೋದು. ಸೊ ಹಾಗಾಗಿ the proper answer for this question is 90 minutes. 1 hour 15 minutes ಅಲ್ಲಿ the cell cycle in yeast is totally completed. ಅರ್ಥ ಆಗ್ತಿದ್ಯಾ? ಅದೇ ನಮ್ಮ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಲ್ಮೋಸ್ಟ್ ಆಲ್ 1 day ತಗೊಳುತ್ತೆ, ಡಿಪೆಂಡ್ ಅಪಾನ್ ದ ಸ್ಪೀಶೀಸ್. ಹ್ಯೂಮನ್ ಬೀಯಿಂಗ್ ಆಸ್ ವೆಲ್ ಆಸ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಡಿಪೆಂಡ್ಸ್ ಆನ್ ದ ಸ್ಪೀಶೀಸ್. ಕೆಲವೊಂದರಲ್ಲಿ ಕೆಲವೊಂದು ಟೈಮಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನ, ಇಟ್ ಈಸ್ ಅಗೇನ್ ಟೋಟಲಿ ಡಿಪೆಂಡ್ ಆನ್ ದ, ನಾವು ಕಿಂಗ್ಡಮ್ಸ್ ಅಲ್ಲಿ ನೋಡ್ತಾ ಇದೀವಲ್ವಾ, ಫ್ಯಾಮಿಲಿ ಆರ್ಡರ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನೀವೆಷ್ಟು ಪ್ಲಾಂಟ್ ಅಲ್ಲಿ ಕನ್ಸಿಡರೇಷನ್ ತಗೊಂಡ್ರೆ ನ್ಯೂಟ್ರಿಷನ್ ಎಷ್ಟಿದೆ, ಜೊತೆಗೆ ಟೆಂಪರೇಚರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ಡಿಪೆಂಡ್ ಇರುತ್ತೆ ಸೆಲ್ ಸೈಕಲ್ ಆಗೋದಕ್ಕೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ. ನೀವು ಹ್ಯೂಮನ್ ಬೀಯಿಂಗ್, ಕೆಲವೊಂದು ಮಕ್ಕಳು ಅಥವಾ ಕೆಲವೊಂದು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಕೊಡದೇ ಇದ್ದಾಗ ಏನಾಗುತ್ತೆ, ಮಕ್ಕಳು ಬೆಳೆಯೋದಿಲ್ಲ ಅಲ್ವಾ? ಯಾಕೆ? ಮಕ್ಕಳು ಬೆಳವಣಿಗೆಗೆ ಏನ್ ಬೇಕು ನಮ್ಗೆ? ಮೈಟೋಸಿಸ್. ಸೆಲ್ ಸೈಕಲ್ ಆಗುವಾಗ ನ್ಯೂಟ್ರಿಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ನ್ಯೂಟ್ರಿಷನ್ ಪ್ರಾಪರ್ ಆಗಿ ಪ್ರೊವೈಡ್ ಮಾಡದೇ ಇದ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಮೋರ್ ದೆನ್ ದಟ್ ಟೈಮ್. ಕೆಲವೊಂದು ಟೈಮಲ್ಲಿ ಆಗ್ದೇನೆ ಇರ್ಬೋದು, ಅಥವಾ ಸ್ಲೋ ಆಗಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯೂಟ್ರಿಷನ್ ಕಂಪೋನೆಂಟ್ ಕೂಡ ಇಂಪಾರ್ಟೆಂಟ್ ಇದೆ, ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್ ಇದೆ. ಪ್ಲಾಂಟ್ ಅಲ್ಲೂ ಕೂಡ ಹಾಗೇನೆ. ಓಕೆನಾ? ಹಾಗಾಗಿ ದ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಇನ್ ಈಸ್ಟ್ ಇಸ್ ಟಿಪಿಕಲಿ ಇನ್ 90 minutes, ಅಂದ್ರೆ 1 ಗಂಟೆ 15 minutes ಅಲ್ಲಿ ಕಂಪ್ಲೀಟ್ ಆಗಿ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್. The period between 2 M phase is called what? The period between 2 M phase. The period between 2 M phase. M phase ಅಂದ್ರೇನು? ಮೈಟೋಸಿಸ್ ಅಲ್ವಾ? ಒಂದು ಮೈಟೋಸಿಸ್ ಇಂದ ಇನ್ನೊಂದು ಮೈಟೋಸಿಸ್ ಫೇಸ್ಗೆ ವಾಟ್ ಅಂತ ಹೇಳ್ತಿದ್ದಾರೆ? ಇಂಟರ್ಫೇಸ್, ಪ್ರೋಫೇಸ್, ಪ್ರೋಮೆಟಾಫೇಸ್ ಅಂಡ್ ಟಿಲೋಫೇಸ್. ನಮ್ಗೆ ಏನ್ ಗೊತ್ತಿರೋವಂಥದ್ದು, ಮೈಟೋಸಿಸ್ ಅಲ್ಲಿ ಪ್ರೋಫೇಸ್ ಇದೆ, ಅನಾಫೇಸ್, ಮೆಟಾಫೇಸ್ ಇದೆ, ಅನಾಫೇಸ್ ಇದೆ, ಟಿಲೋಫೇಸ್ ಇದೆ. ಇಂಟರ್ಫೇಸ್ ಅನ್ನೋದು 2 ಮೈಟೋಸಿಸ್ ಮಧ್ಯೆ ಬರುವಂತ ಒಂದು ಪ್ರಾಸೆಸ್ ಅಥವಾ ಪ್ರಕ್ರಿಯೆ. ಹಾಗಾಗಿ ದ ಫಸ್ಟ್ ಈಸ್ ದ ಪ್ರಾಪರ್ ಒನ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಸೆಲ್ ಸೈಕಲ್ ನೆನಪಿದೆ ಅಲ್ಲ? ಕಂಪ್ಲೀಟ್ ಆಗಿ ಇಂಟರ್ಫೇಸ್ ಆಗುತ್ತೆ, ಆಮೇಲೆ ಮೈಟೋಸಿಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ನೊಂದು ಮೈಟೋಸಿಸ್ ಆಗೋಕ್ಕಿಂತ ಮುಂಚೆ ಮತ್ತೆ ಇಂಟರ್ಫೇಸ್ಗೆ ಮಧ್ಯದಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗಾಗಿ ಇಂಟರ್ಫೇಸ್ ಅನ್ನೋದು ಎರಡು ಮೈಟೋಸಿಸ್ ಆಗುವಾಗ ಬರುವಂತ ಒಂದು ಪ್ರಕ್ರಿಯೆ.
ಇನ್ನೊಂದು ಕೇಳ್ಬೋದು, ಮೈಟೋಸಿಸಿನ ಮೊದಲನೇ ಹಂತ ಯಾವುದು ಅಂತ ಕೇಳ್ಬೋದು ಕ್ವಶನ್. ಆಗ ಕೂಡ ಇಂಟರ್ಫೇಸ್ ಏನೇ ಆನ್ಸರ್ ಬರುವಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ಆನ್ಸರ್ ಒಂದೇ ಇರುತ್ತೆ, ಆದ್ರೆ ಕೇಳೋ ರೀತಿ ಏನಿರುತ್ತೆ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ದ ಪೀರಿಯಡ್ ಬಿಟ್ವೀನ್ 2 ಎಂ ಫೇಸ್ ನೀವು ಬೇಕಾದ್ರೆ ಬರ್ಕೊಳ್ಳಿ ಒಂದು ಡೈಗ್ರಾಮ್ ನೀವು ಆನ್ಸರ್ ಮಾಡುವಾಗ. ಆಗ ನಿಮಗೆ ಕರೆಕ್ಟಾಗಿ ಎಲ್ಲಿ ಏನು ಅನ್ನೋದು ನೆನಪಾಗುತ್ತೆ. ಸೊ ಇಂಟರ್ಫೇಸ್ ಇಸ್ ದ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್. How much time of the entire cell cycle is occupied by interphase? ಅಗೇನ್ ನೋಡಿ, ಇಲ್ಲಿ ನಮಗೆ ಸೆಲ್ ಸೈಕಲಿನ ಫೇಸಸ್ ಮೇಲೆ ಕ್ವಶನ್ ಬಂದಿದೆ. ಈಗ ನಾವು ಒಂದು ಡೈಗ್ರಾಮ್ ಹಾಕೊಳ್ಳೋದಾದ್ರೆ ಸಿಂಪಲ್ ಆಗಿ ಆಸ್ ಇಟ್ ಈಸ್ ಡೈಗ್ರಾಮ್ ಅಲ್ಲೇ ನೋಡೋಣ. ಇದನ್ನ ನಾವು ಇಂಟರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಗ್ಯಾಪ್ 1 ಅಲ್ವಾ, G1 S G2 ಆಮೇಲೆ ಎಂ ಫೇಸ್ ಬರುತ್ತೆ. ಸೊ ಇದಿಷ್ಟು ಎಷ್ಟು ಪರ್ಸೆಂಟೇಜ್ ಟೈಮನ್ನ, ಅಂದ್ರೆ ಈ ಇಂಟರ್ಫೇಸ್ ಅಲ್ಲಿ ಇದೆಷ್ಟು ಟೈಮ್ ಆಕ್ಯುಪೈ ಮಾಡುತ್ತೆ, ಅಥವಾ ಈ ಫೇಸ್ ಅನ್ನೋದು ಇಂಟರ್ಫೇಸ್ ಆಗಿರುವಂಥದ್ದು. ಇದನ್ನ ನಾವು 100% ಅಂತ ಕನ್ಸಿಡರ್ ಮಾಡಿದ್ರೆ 2 I ಪ್ಲಸ್ ಎಂ ಅಲ್ವಾ. ಇದು 50% ಇರಬೇಕು, ಇದು 50% ಇರಬೇಕು. ಓಕೆನಾ? ಸೊ ಎರಡು ಸೇರಿ ನಮ್ಗೇನಾಗತ್ತೆ, ಒಂದು ಸೆಲ್ ಸೈಕಲ್ ಆಗುತ್ತೆ. ಹಾಗಾಗಿ ಎಂಟೈರ್ ಸೆಲ್ ಸೈಕಲ್ ಅಲ್ಲಿ ನಮ್ಗೆ ಇಂಟರ್ಫೇಸ್ ಅನ್ನೋದು ಎಷ್ಟು ಆಕ್ಯುಪೈ ಆಗಿದೆ, ಎಷ್ಟು ಕಂಪ್ಲೀಟ್ ಆಗಿ ಅಲ್ಲಿ ಕುತ್ಕೊಂಡಿದೆ ಅಂತ ಹೇಳಿ ಕೇಳಿರುವಂತ ಕ್ವಶನ್. ಆನ್ಸರ್ ಬಂದು 75%, 95%, 50%, 80%. ಓಕೆನಾ? ನಮಗೇನು ಇನ್ಫಾರ್ಮೇಶನ್ ಗೊತ್ತಿದೆ, ಇಂಟರ್ಫೇಸ್ ಅನ್ನೋದು ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ರನ್ ಆಗುತ್ತೆ ಅಂತ ಗೊತ್ತಿದೆ. ಮೆಟಾಫೇಸ್ ಎಂ ಫೇಸ್ ಅಥವಾ ಮೈಟೋಸಿಸ್ ಫೇಸ್ ಅನ್ನೋದು ವೆರಿ ಲಿಟಲ್ ಜಸ್ಟ್ ಲೈಕ್ ಎಕ್ಸಾಮ್ 3 hours ಅಲ್ಲಿ ಮುಗಿದೋಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂತ ಇನ್ಫಾರ್ಮೇಶನ್. ಹಾಗಾಗಿ ಈ ಕೊಟ್ಟಿರೋ ಆನ್ಸರ್ ಅಲ್ಲಿ ನಾವು ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬಾ ಲಾಂಗೆಸ್ಟ್ ಪೀರಿಯಡ್ ಅಲ್ಲಿ ರನ್ ಆಗುತ್ತೆ ಇಂಟರ್ಫೇಸ್. ಹಾಗಾಗಿ ನಿಯರೆಸ್ಟ್ ವ್ಯಾಲ್ಯೂ ನಾವು ಸೆಲೆಕ್ಟ್ ಮಾಡ್ಬೇಕಲ್ವಾ, ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ಬೇಕು. ಎಷ್ಟು ಸೆಲೆಕ್ಟ್ ಮಾಡ್ತೀರಿ? ಎನಿ ಗೆಸಸ್? ಎನಿ ಗೆಸ್? ಯಾಕೆ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಆಗುತ್ತೆ? DNA ಮತ್ತೊಂದು ಸೆಲ್ಗೆ ಬೇಕಾಗಿರುವಂತ ಜೀನ್ಗಳು DNA G1 ಅಲ್ಲಿ ಆಗುತ್ತೆ, ಅದಕ್ಕೆ ಬೇಕಾಗಿರೋ ಮೆಷಿನರಿ ಕೂಡ G1 ಅಲ್ಲಿ ಆಗುತ್ತೆ. DNA ರೆಪ್ಲಿಕೇಶನ್ S ಫೇಸ್ ಅಲ್ಲಿ ಆಗುತ್ತೆ, G2 ಅಲ್ಲಿ ಅಗೇನ್ ಪ್ರೋಟೀನ್ ಮತ್ತೆ ಅದಕ್ಕೆ ಬೇಕಾಗಿರುವಂತ ಎನ್ಸೈಮ್ಸ್ಗಳು ಕೂಡ ರೆಡಿ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಆಲ್ 75% ಟೈಮ್ ಏನಿದೆ ಇದಕ್ಕೆ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಇದಕ್ಕೆ ಯುಟಿಲೈಸ್ ಆಗುತ್ತೆ G1 S G2 ಫೇಸ್ ಅಲ್ಲಿ. ದಟ್ ಮೀನ್ಸ್ ಇಂಟರ್ಫೇಸ್. ಹಾಗಾಗಿ ರಿಮೈನಿಂಗ್ 25% ಏನಿದೆ, ನಾನು ವಿಡಿಯೋ ತೋರಿಸಿದ್ನಲ್ವಾ, ಇದೇ ಪರ್ಪಸ್ಗೆ ವಿಡಿಯೋ ತೋರಿಸಿರುವಂಥದ್ದು. ಹಾಗಾಗಿ ನಿಮ್ಗೆ ಅರ್ಥ ಆಯ್ತು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂತ. ಇನ್ನು 25% ಅಲ್ಲಿ ಈ 4 ಸ್ಟೇಜ್ಗಳು ಮುಗ್ದೋಗುತ್ತೆ. ಯಾವುದು? ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಅಂಡ್ ದೆನ್ ಸೈಟೋಕೈನೆಸಿಸ್ ಅಲ್ವಾ. ಹಾಗಾಗಿ ಮೇಜರ್ ಆಗಿ ಕಂಪ್ಲೀಟ್ ಆಗಿ 4 ಸ್ಟೇಜ್ ಮುಗಿದೋಗುತ್ತೆ. ಇನ್ ಫೈನಲ್ ಒಂದು 10% ಅಷ್ಟು ಸೈಟೋಕೈನೆಸಿಸ್ಗೆ ಇನ್ವಾಲ್ವ್ ಆಗುತ್ತೆ ಟೈಮ್. ಹಾಗಾಗಿ 75% ಏನ್ ಮಾಡುತ್ತೆ, ಸೆಲ್ ಪ್ರಿಪರೇಷನ್ ಆಗ್ತಾ ಹೋಗುತ್ತೆ G1 S G2 ಫೇಸ್ ಅಲ್ಲಿ. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಆಯ್ತಾ? ಪಾಯಿಂಟ್ ಕ್ಲಿಯರ್ ಆಗ್ತಿದೆಯಾ? ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ, ವಿಡಿಯೋ ಶೋ ಮಾಡಿರೋದ್ರಿಂದ ಯು ಕ್ಯಾನ್ ಈಸಿಲಿ ಗ್ರಾಸ್ಪ್ ದ ಥಿಂಗ್. ಓಕೆ, then which process does the M phase of cell cycle starts with? Which process does the M phase of cell cycle? ಈಗ ಅಗೇನ್ ಒಂದು ಡಯಾಗ್ರಾಮ್ ಹಾಕೊಳ್ಳೋಣ. ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ನಾವು ಬರ್ಕೊಳ್ಳೋದು. ಫಸ್ಟ್ ಏನು ಆನ್ಸರ್ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡಿ. ನಿಮ್ಗೆ ಸಪೋಸ್ ಕ್ವಶನ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಕ್ಯಾರಿಯೋಕೈನಸಿಸ್, ಸೈಟೋಕೈನಸಿಸ್, ಇಂಟರ್ಫೇಸ್, ಸ್ಪಿಂಡಲ್ ಫಾರ್ಮೇಶನ್, ಇಲ್ಲೇನ್ ಗೊತ್ತಿದೆ? ವಿಚ್ ಪ್ರೋಸೆಸ್ ಡಸ್ ದ ಎಂ ಫೇಸ್ ಆಫ್ ಸೆಲ್ ಸೈಕಲ್? ಎಂ ಫೇಸ್ ಅಂದ್ರೇನು? ಮೈಟೋಸಿಸ್ ಅಲ್ವಾ. ಮೈಟೋಸಿಸ್ ಫೇಸ್ ಆಫ್
cell cycle starts with. ಎಂ ಫೇಸ್ ನ ಇನ್ನೊಂದು ರೀತಿಯಲ್ಲಿ ಹೇಗೆ ಹೇಳ್ತಾರೆ ಅನ್ನೋದು ಕೂಡ ಇದ್ರ ಮೀನಿಂಗ್ ಬರುತ್ತೆ. ಅಥವಾ ಯಾವ ತರ ಪ್ರಾಸೆಸ್ ಅಲ್ಲಿ ಎಂ ಫೇಸ್ ಸ್ಟಾರ್ಟ್ ಆಗುತ್ತೆ. ಎಂ ಫೇಸ್ ಅಂದ್ರೇನು? ಮೈಟೋಸಿಸ್ ಅಲ್ವಾ? ಮೈಟೋಸಿಸ್ ಅಲ್ಲಿ ಏನಾಗ್ಬೇಕಲ್ಲಿ? ಮೂವ್ಮೆಂಟ್ ಆಫ್ ದ ಕ್ರೋಮೋಸೋಮ್ ಅಥವಾ ಜೀನ್ಸ್. ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ ಅಥವಾ ಜೀನಿನ ಜೆರಾಕ್ಸ್ ಕಾಪಿ ಆಗಿ ಇನ್ನೊಂದು ಹೊಸ ಸೆಲ್ ಅಲ್ಲಿ ಬರಬೇಕು. ಹಾಗಾಗಿ ವಿಚ್ ಪ್ರೋಸೆಸ್, ಯಾವ ಪ್ರೋಸೆಸ್ ಅಥವಾ ಯಾವ ಪ್ರಕ್ರಿಯೆ ಎಂ ಫೇಸ್ ಆಫ್ ಸೆಲ್ ಸೈಕಲ್ ನಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ? ಕ್ಯಾರಿಯೋಕೈನಸಿಸ್ ಆಯ್ತಾ, ಸೈಟೋಕೈನಸಿಸ್ ಆಯ್ತಾ, ಇಂಟರ್ಫೇಸ್ ಆಗ್ತಿದೆಯಾ ಅಥವಾ ಸ್ಪಿಂಡಲ್ ಫಾರ್ಮೇಶನ್ ಆಗ್ತಿದೆಯಾ ಅಂತ ಕೇಳಿದಾಗ ಇಲ್ಲಿ ನೋಡಿ, ಎಂ ಫೇಸ್ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಎಂ ಫೇಸ್ ಅಲ್ಲಿ ಇಂಟರ್ಫೇಸ್ ಬರುತ್ತಾ? ಇಲ್ಲ. ಅವರು ಸ್ಪೆಸಿಫಿಕ್ ಆಗಿ ಕೇಳಿರುವಂತದ್ದು ಎಂ ಫೇಸ್ ಸ್ಟಾರ್ಟ್ ವಿತ್. ಎಂ ಫೇಸ್ ಸ್ಟಾರ್ಟ್ಸ್ ವಿತ್. ಈ ಮೈಟೋಸಿಸ್ ಫೇಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕೇಳಿರೋದು. ಹಾಗಾಗಿ ಇಂಟರ್ಫೇಸ್ ಬರೋದಿಲ್ಲ. ಸ್ಪಿಂಡಲ್ ಫಾರ್ಮೇಶನ್ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅಲ್ಲಿ ಸ್ಪಿಂಡಲ್ ಫಾರ್ಮೇಶನ್ ಯಾವಾಗ ಆಗುತ್ತೆ? ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಗುತ್ತಾ? ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಗ್ತಾ ಹೋಗುತ್ತಾ? ಇಲ್ಲ. ಎಲ್ಲಿ ಆಗುತ್ತೆ? ಪ್ರೋಫೇಸ್ ಅಲ್ಲಿ, ಪ್ರೋಫೇಸಿನ ಕೊನೆ ಭಾಗದಲ್ಲಿ ಸ್ಪಿಂಡಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನು? ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಕೂಡ ಅಲ್ಲ. ದೆನ್ ಸೈಟೋಕೈನಸಿಸ್ ಅಂದ್ರೇನು? ಎಂ ಸೈಕಲಿನ ಎಂ ಫೇಸಿನ ಕೊನೆ ಭಾಗ ಅಂದ್ರೆ ಟೀಲೋಫೇಸ್ ಆದ್ಮೇಲೆ. ಇಲ್ಲಿ ಎಂಡ್, ಇವ್ರು ಕೇಳಿರೋದು ಸ್ಟಾರ್ಟಿಂಗ್ ಪಾಯಿಂಟ್. ಹಾಗಾಗಿ ಸೈಟೋಕೈನಸಿಸ್ ಕೂಡ ಅಲ್ಲ. ಅರ್ಥ ಆಗ್ತಿದ್ಯಾ? ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್, ಸೈಟೋಕೈನಸಿಸ್. ಇದು ಸ್ಟಾರ್ಟಿಂಗಿನ ಏನು ಮೈಟೋಸಿಸ್ನ ಮೊದಲನೇ ಭಾಗ ಆದ್ರೂ ಕೂಡ ಇಟ್ ಡಸಂಟ್ ಸ್ಟಾರ್ಟ್. ಅಥವಾ ಇವ್ರ ಕ್ವಶನ್ ಕೇಳಿರೋದು ಪ್ರಾಸೆಸ್ ಬಗ್ಗೆ, ಪ್ರಕ್ರಿಯೆ ಬಗ್ಗೆ ಅಲ್ವಾ? ಇದು ಸ್ಟೇಜ್ ಹೇಳುತ್ತೆ. ಪ್ರೋಫೇಸ್ ಅನ್ನೋದು ಸ್ಟೇಜ್ ಯಾವ್ದು? ಫಸ್ಟ್ ಇಲ್ಲಿ ಬರುವಂತದ್ದು ಪ್ರೋಫೇಸ್. ಇದು ಕೊನೆ ಸ್ಟೇಜ್ ಯಾವುದು? ಸೈಟೋಕೈನಸಿಸ್. ಹಾಗಾಗಿ ಇದಲ್ಲ. ಹಾಗಾಗಿ ದ ಆನ್ಸರ್ ಈಸ್ ಕ್ಯಾರಿಯೋಕೈನಸಿಸ್. ಅರ್ಥ ಆಯ್ತಾ? ಕ್ಯಾರಿಯೋ ಮೀನ್ಸ್ ಇದನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ, ಇದನ್ನ ಒಡೆದು ಬರೆದ್ರೆ ಏನು, ನೀವು ಕನ್ನಡದಲ್ಲಿ ಬರೀತಿದ್ರಲ್ಲ ಹೈಸ್ಕೂಲಲ್ಲಿ, ಯಾವುದು ಸಮಾಸ ಏನು ಸಮಾಸಗಳು, ಸಂಧಿಗಳು ಅಂತೆಲ್ಲ ಮಾಡ್ತಿದ್ರಲ್ವಾ? ಅದೇ ತರ ಇಲ್ಲಿ ವರ್ಡ್ಸ್ ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಕ್ಯಾರಿಯೋ ಮೀನ್ಸ್ ಕ್ರೋಮೋಸೋಮ್. ಜೀನಿನ ಮತ್ತೊಂದು ರೆಪ್ಲಿಕೇಶನ್ ಅಥವಾ ಮೂವ್ಮೆಂಟ್ ಆಗೋದನ್ನೇ ನಾವೇನ್ ಹೇಳ್ತೀವಿ? ಕ್ಯಾರಿಯೋಕೈನಸಿಸ್ ಅಂತ ಹೇಳ್ತೀವಿ. ಹಾಗಾಗಿ ಈ ಕ್ವಶನ್ಗೆ ಏನು ಆನ್ಸರ್ ಕರೆಕ್ಟ್ ಆಗಿರುವಂತದ್ದು? ಕ್ಯಾರಿಯೋಕೈನಸಿಸ್. ದ ಕ್ಯಾರಿಯೋಕೈನಸಿಸ್ ಡಸ್ ದ ಎಂ ಫೇಸ್ ಆಫ್ ಸೆಲ್ ಸೈಕಲ್. ಅರ್ಥ ಆಗ್ತಿದೆಯಾ? ಓಕೆ. In which phase of the cell cycle does DNA replication takes place? ಸೆಲ್ ಸೈಕಲಿನ ಯಾವ ಭಾಗದಲ್ಲಿ, ಯಾವ ಹಂತದಲ್ಲಿ DNA ರೆಪ್ಲಿಕೇಶನ್ ಆಗ್ತಾ ಹೋಗುತ್ತೆ? ಬೇಕಾದ್ರೆ ಅಗೇನ್ ಮತ್ತೆ ಹಾಕೋಣ. ಯಾವುದು? ಡೈಗ್ರಾಮ್. ಈ ಡೈಗ್ರಾಮ್ ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೋಬೇಕು. ಯಾವ್ದಲ್ಲಿ? ಇಂಟರ್ಫೇಸ್. ಇಂಟರ್ಫೇಸ್ ಅಲ್ಲೇ DNA ರೆಪ್ಲಿಕೇಶನ್ ಆಗೋದು ಅನ್ನೋದು ಗೊತ್ತಿದೆ ಅಲ್ವಾ? ಹಾಗಾಗಿ ಅನಾಫೇಸ್ ಅಲ್ಲ, ಮೆಟಾಫೇಸ್ ಕೂಡ ಅಲ್ಲ, ಪ್ರೋಫೇಸ್ ಕೂಡ ಅಲ್ಲ. ಹಾಗಾಗಿ ಇಂಟರ್ಫೇಸ್ ಅಲ್ಲಿ, ಎಸ್ ಫೇಸ್ ಅಲ್ಲಿ ಮೇಜರ್ ಆಗಿ DNA ರೆಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಓಕೆ, ದ ಡಿ ಈಸ್ ಆನ್ಸರ್. ವಿಚ್ ಆಫ್ ದೀಸ್ ಪ್ರಾಸೆಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಸೆಲ್ ಸೈಕಲ್? ಇಲ್ಲಿ ನಾಟ್ ಬಂದಿದೆ. ಯಾವುದು ಅಲ್ಲ? ಫಸ್ಟ್ ನೆನ್ಪಿಟ್ಕೊಳ್ಳಿ. ನಾಟ್ ಅಂತ ಬಂದಾಗ ಇದು ಯಾವುದು ಅಲ್ಲ ಅನ್ನೋದು ಮೈಂಡ್ಗೆ ಬರಬೇಕು. ವಿಚ್ ಆಫ್ ದಿಸ್ ಪ್ರಾಸೆಸ್, ಪ್ರಕ್ರಿಯೆ, ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಸೆಲ್ ಸೈಕಲ್. ಸೆಲ್ ಸೈಕಲಿನ ಪ್ರಕ್ರಿಯೆಯಲ್ಲಿ ಇದ್ಯಾವುದೋ ಒಂದು ಪ್ರಾಸೆಸ್ ಏನಿದೆ ಅದು ಅಲ್ಲ ಅಂತ ಕೇಳಿದ್ದಾರೆ. ಒಂದು ಡುಪ್ಲಿಕೇಶನ್ ಆಫ್ ದ ಜೀನೋಮ್. ಡುಪ್ಲಿಕೇಶನ್ ಅಂದ್ರೆ ಎರಡಾಗುವಂಥದ್ದು. ಜೀನೋಮ್
ಸೆಕೆಂಡ್, ಡಿವಿಷನ್ ಇಂಟು ಡಾಟರ್ ಸೆಲ್ಸ್. 2 ಹೊಸ ಸೆಲ್ ಆಗಿ ಆಗುವಂಥದ್ದು, ಡಿವಿಷನ್ ಆಫ್ ಡಾಟರ್ ಸೆಲ್ಸ್. ಸಿಂಥಸಿಸ್ ಆಫ್ ಸೆಲ್ ಆರ್ಗನಲ್ಸ್. ಸೆಲ್ ಆರ್ಗನಲ್ಸ್ ಅಂದ್ರೆ ಏನು? ಮೈಟೊಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ರೆಟಿಕ್ಯುಲೋ ಎಂಡೋಥೀಲಿಯಲ್, ಓಕೆ, ಗಾಲ್ಗಿ ಬಾಡೀಸ್, ಕಿಣ್ವಗಳು, ಎನ್ಸೈಮ್ಸ್, ರೈಬೋಸೋಮ್ಸ್, DNA, ಇವೆಲ್ಲದೂ ಕೂಡ ಆರ್ಗನಲ್ಸ್. ಹಾಗಾಗಿ ಸಿಂಥಸಿಸ್ ಆಫ್ ಸೆಲ್ ಆರ್ಗನಲ್ಸ್ ಆಗ್ತಾ ಹೋಗುತ್ತಾ ಅಂತ ಯೋಚನೆ ಮಾಡಬೇಕು. ದೆನ್ ಡಿಜೆನರೇಷನ್ ಆಫ್ ಸೆಂಟ್ರೋಸೋಮ್. ಸೆಂಟ್ರೋಸೋಮ್, ಈಗ ನಾವು ಕಂಪ್ಲೀಟ್ ಆಗಿ ಒಂದು ಸೆಲ್ ಅಂತ ಹಾಕಿದಾಗ ಇದೆಲ್ಲ ಆರ್ಗನಲ್ಸ್ ಇರುತ್ತೆ. ಹಾಗಾಗಿ ಸೆಲ್ ಸೈಕಲ್ ಅಲ್ಲಿ ಯಾವುದೋ ಒಂದು ಪ್ರಕ್ರಿಯೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಡುಪ್ಲಿಕೇಶನ್ ಆಫ್ ಜಿನೋಮ್ ಆಗುತ್ತೆ, ಡಿವಿಷನ್ ಇಂಟು ಡಾಟರ್ ಸೆಲ್ ಆಗುತ್ತೆ, ಒಂದು ಸೆಲ್ ಇರುವಂತದ್ದು ಇನ್ನೊಂದು ಸೆಲ್ ಆಗುತ್ತೆ, ಅದು ಹೌದು. ಸಿಂಥಸಿಸ್ ಆಫ್ ಸೆಲ್ ಆರ್ಗನಲ್ಸ್, ಅದು ಕೂಡ ಆಗುತ್ತೆ. ಆದ್ರೆ ಡಿಜೆನರೇಷನ್ ಆಫ್ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಅಂದ್ರೆ ಏನು? ಈ ತರ ಒಂದು ರಾಡ್ ತರ ಶೇಪ್ ಇರುವಂತದ್ದು ಇರುತ್ತಲ್ವಾ, ಇದನ್ನ ನಾವು ಸೆಂಟ್ರೋಸೋಮ್ ಅಂತ ಹೇಳ್ತೀವಿ. ಇದು ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಆಸ್ಟರ್ ಅಂತ ಕೂಡ ಹೇಳ್ತೀವಿ, ಯಾವಾಗ ಸೆಲ್ ಸೈಕಲ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಡಿಜೆನರೇಷನ್ ಆಫ್ ಸೆಂಟ್ರೋಸೋಮ್ ಯಾವ ಸ್ಟೇಜ್ ಅಲ್ಲೂ ಕೂಡ ಆಗೋದಿಲ್ಲ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಯಾವುದಕ್ಕೆ? ನಾಟ್ ಪಾರ್ಟ್ ಆಫ್ ದ ಸೆಲ್ ಸೈಕಲ್. ಇದು ಆಗದೆ ಇರುವಂತ ಒಂದು ಪ್ರೊಸೀಜರ್ ಇರೋದ್ರಿಂದ, ಹಾಗಾಗಿ ಇದು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. ಓಕೆನಾ? ಇದು ಬೇರೆ ಎಲ್ಲಾ ಆಪ್ಷನ್ಸ್ಗಳು ಕರೆಕ್ಟ್ ಆಗಿದೆ, ಆದ್ರೆ ಡಿ ಆಪ್ಷನ್ ಏನಿದೆ ರಾಂಗ್ ಆಗಿದೆ. ಅಲ್ಲಿ ಸೆಂಟ್ರೋಸೋಮ್ ಡಿಜೆನರೇಷನ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ರಿಮೂವ್ ಆಗುವಂಥದ್ದು, ಸೆಲ್ ಸೈಕಲ್ ಆಗುವಾಗ ಅದು ಕಳೆದು ಹೋಗುವಂಥದ್ದು ಅಥವಾ ಡೆತ್ ಆಗುವಂಥದ್ದು. ಹಾಗ ಆಗೋದಿಲ್ಲ. ಅದು ಇರೋದ್ರಿಂದಾನೇ ನಮ್ಗೆ ಏನಾಗುತ್ತೆ? ಸೆಲ್ ಸೈಕಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿ ಅನ್ನೋದು ಕರೆಕ್ಟ್ ಆಗಿರುವಂತ ಒಂದು ಆನ್ಸರ್, ಪ್ರಕ್ರಿಯೆಯಲ್ಲಿ ಆಗದೆ ಇರುವಂತ ಒಂದು ಪ್ರೊಸೀಜರ್. ವಿಚ್ ಆಫ್ ದೀಸ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ಇವೆಂಟ್ಸ್ ಇನ್ ದ ಸೆಲ್ ಸೈಕಲ್? ಈ ತರ ಆರ್ಡರ್ ಅಂತ ಬಂದಾಗ ನಿಮ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ಸೈಡ್ಗೆ ಬರೆದಿಟ್ಕೊಳ್ಳಿ. ಹೇಗೆ? ಇಲ್ಲಿ ಏನ್ ಕೊಟ್ಟಿದ್ದಾರೆ? G1, G2, S, M. ಸೆಲ್ ಸೈಕಲಿನ ಆರ್ಡರ್ ಕೇಳಿದ್ದಾರೆ, ಯಾವ್ದಾದ್ಮೇಲೆ ಯಾವುದು ಅಂತ ಕೇಳಿರುವಂತದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಫಸ್ಟ್ ನೋಡ್ಕೊಳ್ಳಿ. ಇಂಟರ್ಫೇಸ್ ಮತ್ತೆ ಮೆಟಾಫೇಸ್ ಮೈಟೋಸಿಸ್ ಅನ್ನೋದು ಗೊತ್ತಿದೆ. ಇಂಟರ್ಫೇಸ್ ಅಲ್ಲೇ ಅವ್ರು ಏನ್ ಮಾಡಿದ್ದಾರೆ? ಆರ್ಡರ್ ಕೇಳಿರುವಂತದ್ದು ಸೆಲ್ ಸೈಕಲ್ ಅಲ್ಲಿ. ಇಂಟರ್ಫೇಸ್ ಅಲ್ಲಿ ಏನು? G1, S, G2, ಆಮೇಲೆ M ಬರುತ್ತೆ. ಹಾಗಾಗಿ ಈ ತರ ಇರೋ ಆರ್ಡರ್ ಯಾವುದು? ನಮ್ಗೆ ಹೀಗೆ ಇರುವಂತ ಆರ್ಡರ್ ಯಾವುದು? ಸಿ, G1, S, G2, M. ಹಾಗಾಗಿ ಪ್ರಾಪರ್ ಆಗಿರುವಂತ ಆನ್ಸರ್ ಯಾವ್ದಿಲ್ಲ ಇದಕ್ಕೆ? ಸಿ. ಓಕೆನಾ? Then what is the interval between mitosis and DNA replication? What is the interval? Interval ಅಂತಂದ್ರೆ ಏನು? ಟೈಮ್ ಗ್ಯಾಪ್. S phase, G2 phase, G1 phase and M phase. What is the interval between mitosis and DNA replication? ಏನ್ ಹೇಳ್ತೀರಿ? DNA replication ಮೈಟೋಸಿಸ್ ಆಗೋಕ್ಕಿಂತ ಮುಂಚೆ ಯಾವ ಇಂಟರ್ವಲ್ ಟೈಮ್ ಇದೆ ಅಂತ ಕೇಳಿರುವಂಥದ್ದು, ಯಾವ ಫೇಸ್ ಬರುತ್ತೆ ಅನ್ನೋದು ಇದ್ರ ಮೀನಿಂಗ್. ಹಾಗಾಗಿ ಏನ್ ಆನ್ಸರ್ ಮಾಡ್ತೀರಿ? ಫಸ್ಟ್ ಇಲ್ಲಿ ಬರ್ಕೊಳ್ಳಿ, G1, S, G2 and M. ಅಥವಾ ಹೀಗೆ ಹಾಕೊಳ್ಳೋದಾದ್ರೆ, ಸೈಕಲ್ ತರಾನೇ ಹಾಕೊಳ್ಳೋದಾದ್ರೆ G1, S, G2 and M. What is the interval between mitosis and DNA replication? ಮೈಟೋಸಿಸ್ ಆಗುತ್ತೆ ಇಲ್ಲಿ, DNA replication ಸಿಂಥಸಿಸ್ ಫೇಸ್ ಅಲ್ಲಿ ಆಗುತ್ತೆ. ಹಾಗಾದ್ರೆ ಇಂಟರ್ವಲ್ ಯಾವುದು ಅಂತ ಕೇಳಿರುವಂತದ್ದು, ಇಂಟರ್ವಲ್ ಟೈಮ್ ಅಥವಾ ಇಂಟರ್ವಲ್ ಫೇಸ್ ಯಾವುದು ಅಂತ ಕೇಳಿದ್ದಾರೆ. ಯಾವ ತರ ಹೇಳ್ಬಹುದು ಇದನ್ನ?
ಯಾವ ತರ ಚೂಸ್ ಮಾಡ್ತೀರಿ? G2 ಮಾಡ್ತೀರಾ, G1 ಮಾಡ್ತೀರಾ? ಯಾವ್ದು ಮಾಡ್ತೀರಿ? ದ G1 ಫೇಸ್. ಯಾರು ಚಾಟ್ ಬಾಕ್ಸ್ ಅಲ್ಲಿ ಹೇಳಿಲ್ಲ, ಆಕ್ಟಿವ್ ಆಗಿ ಹೇಳಿಲ್ಲ. ದಟ್ ಈಸ್ G1 ಫೇಸ್. G1 ಫೇಸ್ ಏನಾಗುತ್ತೆ, ಯಾಕಂದ್ರೆ DNA ರೆಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ನಮ್ಗೆ ಏನ್ ಬೇಕು, ಈ ಕೆಲವೊಂದು ಕಂಪೋನೆಂಟ್ಸ್ ಬೇಕಾಗತ್ತಲ್ವಾ, ಎನ್ಸೈಮ್ಸ್ ಬೇಕು, ಜೊತೆಗೆ ಪ್ರೋಟೀನ್ಸ್ ಬೇಕು. DNA ರೆಪ್ಲಿಕೇಟ್ ಆಗುವಾಗ ನ್ಯೂಕ್ಲಿಯೋಟೈಡ್ಸ್ ಬೇಕು, ನ್ಯೂಕ್ಲಿಯೋಸೈಡ್ಸ್ ಬೇಕು. ಅದೆಲ್ಲದೂ ಕೂಡ ಎಲ್ಲಾಗತ್ತೆ, G1 ಫೇಸ್ ಅಲ್ಲೇನೆ ಆಗುವಂಥದ್ದು. ಹಾಗಾಗಿ ನಮ್ಗೆ ಇಂಟರ್ವಲ್ ಟೈಮ್ ಎಲ್ಲಿ ಸಿಗುತ್ತೆ, ಇನ್ನೊಂದು ಫೇಸ್ ಆಫ್ DNA ಸಿಂಥಸಿಸ್ ಆಗುವಾಗ G1 ಫೇಸ್ ಅಲ್ಲೇ ಆಗುವಂಥದ್ದು. ಹಾಗಾಗಿ ದ G1 ಫೇಸ್ ಇಸ್ ಅ ಪ್ರಾಪರ್ ಒನ್. ಓಕೆ. During S phase of the cell cycle, the amount of DNA, ಎಷ್ಟು ಕ್ವಾಂಟಿಟಿಯಲ್ಲಿ DNA ಪ್ರೊಡ್ಯೂಸ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ, ಯಾವ ಟೈಪ್ ಅಲ್ಲಿ ಆಗುತ್ತೆ, ಟ್ರಿಪಲ್ ಆಗುತ್ತಾ? ಈಗ ಸೆಲ್ ಅಂತಂದ್ರೆ ಒಂದು ಸೆಟ್ ಅಲ್ಲಿ ಇರುವಂತದ್ದು. ಎಸ್ ಫೇಸ್ ಅಲ್ಲಿ ಏನಾಯ್ತು, ರಿಮೇನ್ಸ್ ದ ಸೇಮ್. ಕ್ವಾಡ್ರಪಲ್ಸ್ ಅಂದ್ರೇನು, 4 ಟೈಮ್ ಜಾಸ್ತಿ ಆಯ್ತಾ? ಇಲ್ಲ, ಅದ್ ಹೇಗಿದೆಯೋ ಅಷ್ಟೇ ನಂಬರ್ನೇ ಮೇಂಟೈನ್ ಮಾಡಿದ್ಯಾ? ಟ್ರಿಪಲ್ ಅಂದ್ರೆ 3 ಟೈಮ್ಸ್, ಡಬಲ್ ಅಂತಂದ್ರೆ 2 ಟೈಮ್ಸ್. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಏನು, ರೆಪ್ಲಿಕೇಶನ್, ಇನ್ನೊಂದರ ಕಾಪಿ ಅಂದ್ರೇನು, ಫಸ್ಟ್ ಏನಿದೆ ಅದ್ರ ಕಾಪಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆನ್ಸರ್ ಏನ್ ಮಾಡ್ತೀರಿ, ಎಷ್ಟು ತಗೊಳ್ತೀರಿ? ಎಸ್ ಫೇಸ್, amount of DNA, it doubles. ಇಲ್ಲಿ ರಿಮೇನ್ಸ್ ದ ಸೇಮ್, ಹಾಗೆ ಉಳ್ಕೊಳ್ಳೋದಿಲ್ಲ. ಇದು ಟೋಟಲ್ ಆಗಿ ರಾಂಗ್, ಟ್ರಿಪಲ್ ಅಥವಾ ಕ್ವಾಡ್ರಾಪ್ಲೇಟ್ಸ್. ಓಕೆನಾ? ಐದರ್ ರಿಮೇನ್ಸ್ ದ ಸೇಮ್ ಸೆಲೆಕ್ಟ್ ಮಾಡ್ಬೇಕು ನೀವು, ಅಥವಾ ಡಬಲ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಿತ್ತು. ಬಟ್ ಮೈಟೋಸಿಸ್ ಆಗುವಾಗ, ಸೆಲ್ ಸೈಕಲ್ ಆಗುವ ಪ್ರೊಸೀಜರ್ ಏನು, ಈ ಒಂದು ಸೆಲ್ಲಿನ ಕಂಪೋನೆಂಟು ಇನ್ನೊಂದು ಸೆಲ್ಗೂ ಬರಬೇಕು. ಹಾಗಾಗಿ ಇದ್ರ ಇನ್ನೊಂದು ಕಾಪಿ ಕೂಡ ರೆಡಿ ಆಗ್ಬೇಕು. ಹಾಗಾಗಿ ಎಷ್ಟು ಆಯ್ತು, ಇಲ್ಲಿ ಡಬಲ್ ಆಯ್ತು. ಡಬಲ್ ಆದ್ಮೇಲೆ ಇದು ಇನ್ನೊಂದ್ ಕಡೆಗೆ ಮೂವ್ ಆಗುತ್ತೆ ಅಲ್ವಾ? ಹಾಗಾಗಿ ಪ್ರಾಪರ್ ಈಸ್ ಡಬಲ್, ಅಂದ್ರೆ 2 ಟೈಮ್ಸ್ ಜಾಸ್ತಿ ಆಗುತ್ತೆ ಯಾವಾಗ, ಎಸ್ ಫೇಸ್ ಆಫ್ ದ DNA. Next question. In which phase of the cell cycle does centriole duplication takes place? Centriole ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಬರಬೇಕು. Duplication takes place. S phase, G2 phase, G1 phase and last G0 ಅಥವಾ 0 phase ಅಲ್ಲಿ ಬರುತ್ತಾ? ಸೆಂಟ್ರಿಯೋಲ್. ಸೆಂಟ್ರಿಯೋಲ್ ಎಲ್ಲಾಗುತ್ತೆ? ಸೆಲ್ ಸೈಕಲಿನ ಯಾವ ಹಂತದಲ್ಲಿ ನಮಗೆ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ? ಸೆಂಟ್ರಿಯೋಲ್ ಡ್ಯೂರಿಂಗ್ ದ ಎಸ್ ಫೇಸ್. ಓಕೆನಾ? ನೀವು ನೋಡಿ ಇಂಟರ್ಫೇಸಿನ ಎಲ್ಲ ಪಾಯಿಂಟ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸೆಂಟ್ರಿಯೋಲ್ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಸ್ ಫೇಸ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಪ್ರೋಟೀನ್ ಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಫೇಸ್? G0 phase, G1 phase, G2 phase, S phase. Protein synthesis takes place in, ನಮಗೆ ಗೊತ್ತಿದೆ G0 phase ಅಲ್ಲಿ ಏನೂ ಆಗೋದಿಲ್ಲ. ಓಕೆ, ಅದೇ S phase ಅಲ್ಲಿ ಬರೀ DNA ಮಾತ್ರ. ಹಾಗಾಗಿ ಉಳಿದಿರೋ ಆಪ್ಷನ್ ಯಾವುದು? G1 ಮತ್ತೆ G2. ಸ್ಪೆಸಿಫಿಕ್ ಆಗಿ ಪ್ರೋಟೀನ್ ಸಿಂಥಸಿಸ್ ಎಲ್ಲಿ ಆಗುತ್ತೆ ನಮ್ಗೆ? ಎಲ್ಲಿ ಆಗುತ್ತೆ? DNA ಸಿಂಥಸಿಸ್ಗೆ ಬೇಕಾಗಿರುವಂತ ಪ್ರೋಟೀನ್ ಮತ್ತೆ ಎನ್ಸೈಮ್ಸ್ಗಳು G1 ಫೇಸ್ ಅಲ್ಲಿ ಆಗುತ್ತೆ. ಆದ್ರೆ ಸೆಲ್ಗೆ ಬೇಕಾಗಿರುವಂತ ಎಲ್ಲಾ ಪ್ರೋಟೀನ್ಸ್ ಕಂಪೋನೆಂಟ್ಗಳು G2 ಫೇಸ್ ಅಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ
The correct one is G2. Protein synthesis takes place in G2 phase of the cell cycle. Next question. Which of these cell do not divide? ಯಾವುದೋ ಒಂದಷ್ಟು ಸೆಲ್ಗಳಿದೆ, ಆ ಸೆಲ್ಗಳು ಮೈಟೋಸಿಸ್ ಅನ್ನೋ ಒಂದು ಪ್ರೊಸೀಜರ್ಗೆನೆ ಇನ್ವಾಲ್ವ್ ಆಗೋದಿಲ್ಲ. ದಟ್ ಈಸ್ ಹಾರ್ಟ್ ಸೆಲ್, ಮೆಲನೋಸೈಟ್ಸ್, ಆಸ್ಟಿಯೋಸೈಟ್ಸ್ ಅಂಡ್ ಲಿವರ್ ಸೆಲ್. ಆಸ್ಟಿಯೋ ಅಂತಂದ್ರೆ ಬೋನ್ ಅಲ್ಲಿ ಬರುವಂತದ್ದು, ಲಿವರ್ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಯಕೃತ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಬರುವಂತ ಸೆಲ್ಗಳು. ಮೆಲನೋಸೈಟ್ಸ್ ಅಂತಂದ್ರೆ ಮೆಲಾನಿನ್ ಪಿಗ್ಮೆಂಟ್ ಇರುವಂತ ಕಾಂಪೊನೆಂಟ್. ದೆನ್ ಹಾರ್ಟ್ ಸೆಲ್ ಅಲ್ಲಿ ಅಂತಂದ್ರೆ ಹೃದಯದ ಭಾಗ, ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಹಾಗಾಗಿ ಯಾವ ತರ ಸೆಲ್ಗಳು ಮೈಟೋಸಿಸ್ ಅನ್ನ ತೋರ್ಸೋದೇ ಇಲ್ಲ, ಅದು ಲೈಫ್ ಟೈಮ್ ಅಲ್ಲಿ ಮೈಟೋಸಿಸ್ ಆಗೋದೇ ಇಲ್ಲ, ಬೆಳವಣಿಗೆನೆ ಆಗೋದಿಲ್ಲ, ಎಷ್ಟಿದೆಯೋ ಅದೇ ತರದಲ್ಲಿ ಇರುತ್ತೆ ಅನ್ನೋದನ್ನ ಕೇಳಿರೋದು. ಹಾಗಾಗಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ? ಗೊತ್ತಿದೆಯಾ ಇದ್ರ ಬಗ್ಗೆ? The proper is heart cell. ಓಕೆನಾ? ಹಾರ್ಟ್ ಸೆಲ್ that do not ಡಿವೈಡ್ ಆಗೋದಿಲ್ಲ. ಓಕೆ, ಹೇಗಿದೆಯೋ ಹಾಗೆ ಮೇಂಟೈನ್ ಮಾಡ್ತಾ ಹೋಗುತ್ತೆ. In which of these animals does a haploid cell divide mitotically? ಹೆಪ್ಲಾಯ್ಡ್ ಅಂದ್ರೆ ಏನು? ಯಾವ ತರ ಫೇಸ್ ಇರುತ್ತೆ? ಎನ್ ಕಂಡೀಷನ್ ಇರುತ್ತೆ ಹೆಪ್ಲಾಯ್ಡ್. ಡಿಪ್ಲಾಯ್ಡ್ ಅಂತಂದ್ರೆ 2n. ಇದನ್ನ ನೆನ್ಪಿಟ್ಕೊಳ್ಳಿ ಟರ್ಮಿನಾಲಜಿ. ಹೆಪ್ಲಾಯ್ಡ್ ಅಂತಂದ್ರೆ ಎನ್, ಡಿಪ್ಲಾಯ್ಡ್ ಅಂತಂದ್ರೆ 2n. ಇನ್ ವಿಚ್ ಆಫ್ ದೀಸ್ ಅನಿಮಲ್, ಪ್ರಾಣಿಗಳಲ್ಲಿ ಹೆಪ್ಲಾಯ್ಡ್ ಸೆಲ್ ಏನಿದೆ, ಎನ್ ನಂಬರ್ ಮೇಂಟೈನ್ ಆಗಿರೋದು, ಡಿವೈಡ್ ಮೈಟೋಟಿಕಲಿ? ಹ್ಯೂಮನ್, ಮೇಲ್ ಹನಿಬೀಸ್, ಫೀಮೇಲ್ ಹನಿಬೀಸ್, ರ್ಯಾಟ್ಸ್. ಮನುಷ್ಯರು ಅಥವಾ ಜೇನ್ನೊಣಕ್ಕೆ ಏನ್ ಹೇಳ್ತೀವಿ ನಾವು? ಹನಿಬೀಸ್ ಅಂತ ಹೇಳ್ತೀವಿ. ಮೇಲ್ ಮತ್ತೆ ಫಿಮೇಲ್ ಇದರಲ್ಲಿ, ಅಥವಾ ರ್ಯಾಟ್ಸ್ ಅಂತಂದ್ರೆ ಇಲಿಗಳು. ಯಾವ ಟೈಪ್ ಆಫ್ ಅನಿಮಲ್ ಅಲ್ಲಿ ಹೆಪ್ಲಾಯ್ಡ್ ಸೆಲ್ ಏನಿದೆ ಮೈಟೋಟಿಕಲಿ ಡಿವೈಡ್ ಆಗುತ್ತೆ ಅಂತ ಕೇಳಿರೋದು. ಏನ್ ಹೇಳ್ತೀರಿ? ಎಕ್ಸಾಂಪಲ್ಸ್ ನಿಮ್ಮ ಬುಕ್ ಅಲ್ಲಿ ಇರುತ್ತೆ, ಸೊ ಅದ್ರ ಮೇಲೆನೆ ಕ್ವಶನ್ ಬಂದಿರುವಂತದ್ದು. ಓಕೆನಾ? ಹಾಗಾಗಿ ಮೇಲ್ ಹನಿಬೀಸ್ ಅಲ್ಲಿ ಹೆಪ್ಲಾಯ್ಡ್ ಸೆಲ್ ಏನಿದೆ ಮೈಟೋಟಿಕಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ವಿಚ್ ಆಫ್ ದೀಸ್ is the most eventful period of the cell cycle? ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಲೈಫ್ ಸೈಕಲ್ ಪೀರಿಯಡ್ ಇದೆ, ಅಂದ್ರೆ ಟೈಮ್ ಇದೆ, ಅದು ಯಾವುದು ಅಂತ ಕೇಳಿರೋದು. G1 ಫೇಸ್, G2 ಫೇಸ್, S ಫೇಸ್ ಅಂಡ್ M ಫೇಸ್. ಅಫ್ಕೋರ್ಸ್ ನಮ್ಗೆ ಎಲ್ಲದೂ ಗೊತ್ತಿದೆ, ಎಲ್ಲದೂ ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಆದ್ರೆ ಮೋಸ್ಟ್ ಇವೆಂಟ್ಫುಲ್, ಇವೆಂಟ್ ಅಂದ್ರೇನು? ತುಂಬಾ ಆಕ್ಟಿವ್ ಆಗಿರುವಂತದ್ದು. ಈಗ ನೀವು ಯಾವುದೋ ಕಾಲೇಜ್ ಫಂಕ್ಷನ್ ಅಲ್ಲಿ, ಫೆಸ್ಟ್ ಅಲ್ಲಿ, ಅಥವಾ ಏನು ವೆಲ್ಕಮ್ ಸೆಂಡ್ ಆಫ್ ಪಾರ್ಟಿಯಲ್ಲಿ, ಈ ತರದ್ದೆಲ್ಲ ಇವೆಂಟ್ ಆದಾಗ ತುಂಬಾ ಆಕ್ಟಿವ್ ಮೋಡ್ ಅಲ್ಲಿ ಇರ್ತೀರ ಅಲ್ವಾ? ಹಾಗಾಗಿ ವಿಚ್ ಆಫ್ ದಿಸ್ ಇಸ್ ದ ಮೋಸ್ಟ್ ಇವೆಂಟ್ಫುಲ್ ಪೀರಿಯಡ್ ಆಫ್ ದ ಸೆಲ್ ಸೈಕಲ್ ಅಂತ ಕೇಳಿರುವಂತದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ಬೇಕಾಯ್ತು? ಈಗ ಸಮ್ ವಾಟ್ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ? ಯಾವ ತರ ಇರುತ್ತೆ ನೋಡೋಣ. ಯಾವುದು? ಇವೆಂಟ್ಫುಲ್ ಪೀರಿಯಡ್ ಆಫ್ ದ ಸೆಲ್ ಸೈಕಲ್, ದಟ್ ಈಸ್ ಎಂ ಫೇಸ್. ಈಗ ನೀವು ಟೋಟಲ್ ಆಗಿ ಇಷ್ಟು ಟೈಮಲ್ಲಿ ಪ್ರಿಪೇರ್ ಆಗ್ತಾ ಇರ್ತೀರಿ. ದಿಸ್ ಇಸ್ ಅ ಪ್ರಿಪರೇಟರಿ ಟೈಮ್. ನಿಮ್ಮ ಎಂಟೈರ್ ನೀವು ಕಲ್ತಿರೋದೆಲ್ಲ ಎಕ್ಸಾಮ್ ಅಲ್ಲೇನೆ ನಿಮಗೆ ಬರ್ಬೇಕಾಗಿರುವಂತದ್ದಲ್ವಾ? ಹಾಗಾಗಿ ದಟ್ ಈಸ್ ಅ ಇವೆಂಟ್. ಈ ಇವೆಂಟ್ಗೆ, ಎಕ್ಸಾಮ್ ಅನ್ನೋ ಇವೆಂಟ್ಗೆ ನೀವು ರೆಡಿ ಆದ್ರೆ ಮಾತ್ರ ಏನಾಗುತ್ತೆ, ಚೆನ್ನಾಗಿ ಎಕ್ಸಾಮ್ ಬರಿಬೋದು, ಜೊತೆಗೆ ಪ್ರಾಪರ್ ಆಗಿ ಬರಿತಾ ಹೋಗ್ಬೋದು. ಇದ್ಲೂ ಕೂಡ ಹಾಗೇನೆ, ಇದೆಲ್ಲ ಪ್ರಿಪರೇಟರಿ ಸ್ಟೇಜ್. ಕಂಪ್ಲೀಟ್ ಆಗಿ ಇನ್ನೊಂದು ನ್ಯೂ ಸೆಲ್ ಬರ್ಬೇಕು ಅಂತಂದ್ರೆ ನಮ್ಗೆ ಎಂ ಫೇಸ್, ಮೈಟೋಸಿಸ್ ಫೇಸ್ ಆಗ್ಲೇಬೇಕು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಫಿನಾಮಿನನ್ ಆಫ್ ನ್ಯೂಕ್ಲಿಯರ್ ಡಿವಿಷನ್ known as? ನ್ಯೂಕ್ಲಿಯರ್
ಸೆಲ್ ಸೈಟೋಪ್ಲಾಸಮ್, ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಡಿವೈಡ್ ಆಗೋದನ್ನ ನಾವು ಒಂದು ಟರ್ಮಿನಾಲಜಿಯಲ್ಲಿ ಹೇಳ್ತೀವಿ. ಏನದು ಅಂತ. ಟೆಲಿಕೈನಸಿಸ್, ಸೈಟೋಕೈನಸಿಸ್, ಕ್ಯಾರಿಯೋಕೈನಸಿಸ್, ಆಟೋಕೈನಸಿಸ್. ನ್ಯೂಕ್ಲಿಯಸ್ ಅಲ್ಲಿ ಜೀನ್ ಆಚೆ ಈಚೆ ಮೂವ್ ಆಗೋದನ್ನ ನಾವೇನ್ ಹೇಳ್ತೀವಿ? ಕ್ಯಾರಿಯೋಕೈನಸಿಸ್. ಹಾಗಾಗಿ ಕರೆಕ್ಟ್ ಆಗಿರುವಂತದ್ದು ನ್ಯೂಕ್ಲಿಯರ್ ಡಿವಿಷನ್ಗೆ ನಾವೇನ್ ಹೇಳ್ತೀವಿ? ಕ್ಯಾರಿಯೋಕೈನಸಿಸ್. Then, which of these events is not a part of the karyokinesis? Which of these events is not a part of karyokinesis? Karyokinesis na ಭಾಗ ಅಲ್ಲ. ಯಾವುದು? ಮೆಟಾಫೇಸ್, ಪ್ರೋಫೇಸ್, ಇಂಟರ್ಫೇಸ್ ಅಂಡ್ ಅನಾಫೇಸ್. ಯಾವ್ದಿರ್ಬೋದು? The proper is interface. ಇದರಲ್ಲೂ ಕೂಡ ಜೀನ್ಗಳು ಮೂವ್ ಆಗುತ್ತೆ, ಕ್ರೋಮೋಸೋಮ್ ಮೂವ್ ಆಗುತ್ತೆ. ಪ್ರೋಫೇಸ್ ಅಲ್ಲೂ ಕ್ರೋಮೋಸೋಮ್ ಕಂಡೆನ್ಸ್ ಆಗುತ್ತೆ. ಮೆಟಾಫೇಸ್ ಅಲ್ಲಿ ಕ್ರೋಮೋಸೋಮ್ ಇಕ್ವಿಟೋರಿಯಲ್ ಪ್ಲೇಟ್ ಗೆ ಬರುತ್ತೆ. ಹಾಗಾಗಿ ಇಂಟರ್ಫೇಸ್ ಅಲ್ಲಿ ಕ್ರೋಮೋಸೋಮ್ ಏನು ಇನ್ವಾಲ್ವ್ ಆಗೋದಿಲ್ಲ, ಬಟ್ ಪ್ರಿಪರೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ಕ್ಯಾರಿಯೋಕೈನಸಿಸ್. ಅರ್ಥ ಆಯ್ತಾ? ಹಾಗಾಗಿ ಇದು ಮೂರು ಕೂಡ ಮೈಟೋಸಿಸ್ಗೆ ಅಥವಾ ಕ್ಯಾರಿಯೋಕೈನಸಿಸ್ ಆಗುವಂತ ಪ್ರೊಸೀಜರ್. ಆದ್ರೆ ಇಂಟರ್ಫೇಸ್ ಅನ್ನೋದು ಮೈಟೋಸಿಸ್ ಆಗೋಕ್ಕಿಂತ ಮುಂಚೆ ಪ್ರಿಪರೇಷನ್. ನೆಕ್ಸ್ಟ್, ಇನ್ ವಿಚ್ ಫೇಸ್ ಈಸ್ ಅ ಕ್ರೋಮೋಸೋಮ್ ಕಂಡೆನ್ಸೇಷನ್ ಇನಿಷಿಯೇಟೆಡ್? ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳುವಾಗ ಈ ತರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಯಾವ ಫೇಸ್ ಅಲ್ಲಿ ಕ್ರೋಮೋಸೋಮ್ ಏನಾಗುತ್ತೆ? ಕಂಡೆನ್ಸ್ ಆಗುತ್ತೆ, ತುಂಬಾ ಥಿಕ್ ಆಗುತ್ತೆ. ಇಷ್ಟು ಲಾಂಗ್ ಇರುವಂತದ್ದು ಶಾರ್ಟ್ ಆಗಿ ಕಂಡೆನ್ಸ್ ಆಗುತ್ತೆ ಅಂತ ಕೇಳಿರೋದು. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ಟಿಲೋಫೇಸ್. ನಮ್ಗೆ ಗೊತ್ತಿರೋ ಹಾಗೆ ಪ್ರೋಫೇಸ್ ಅಲ್ಲಿ ಕಂಡೆನ್ಸ್ಡ್ ಆಗ್ತಾ ಬರ್ತಾ ಹೋಗುತ್ತೆ. ಆಮೇಲೆ ಜೊತೆಗೆ ತುಂಬಾ ಪ್ರಾಮಿನೆಂಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ. ವಾಟ್ ಹ್ಯಾಪನ್ಸ್ ಟು ದ ಕ್ರೋಮೋಸೋಮ್ ಡ್ಯೂರಿಂಗ್ chromatin condensation? What happens to the chromosome? ಕ್ರೋಮೋಸೋಮ್ಗೆ ಏನಾಗುತ್ತೆ ಡ್ಯೂರಿಂಗ್ ದ ಕ್ರೋಮ್ಯಾಟಿನ್ ಕಂಡೆನ್ಸೇಷನ್? ಈಗ ನಾವು ಕ್ರೋಮೋಸೋಮ್ ಸ್ಟ್ರಕ್ಚರ್ ಹಾಕೋದಾದ್ರೆ ಇದನ್ನ ನಾವು ಕ್ರೋಮ್ಯಾಟಿಡ್ಸ್ ಅಂತ ಹೇಳ್ಬೋದು ಅಥವಾ ಕ್ರೋಮ್ಯಾಟಿನ್ಸ್ ಅಂತ ಕೂಡ ಹೇಳ್ಬೋದು. ಇದು ಹೋಲ್ ಏನಿದೆ ಕ್ರೋಮೋಸೋಮ್ ಸ್ಟ್ರಕ್ಚರ್. ಈ ತರ ಕಂಡೆನ್ಸೇಷನ್ ಆಗುವಾಗ ಕ್ರೋಮೋಸೋಮ್ಗೆ ಏನಾಗುತ್ತೆ ಅಂತ ಕೇಳಿರೋದು. ಇಟ್ ಬಿಕಮ್ಸ್ ಟ್ಯಾಂಗಲ್ಡ್, ಇಟ್ ಬಿಕಮ್ಸ್ ಡಿಟ್ಯಾಂಗಲ್ಡ್, ಇಟ್ ಅಂಡರ್ಗೋಸ್ ಟೆಂಪರರಿ ಡಿನ್ಯಾಚುರೇಷನ್, ಇಟ್ ಅಂಡರ್ಗೋಸ್ ಇನ್ಆಕ್ಟಿವೇಶನ್. ಇಟ್ ಅಂಡರ್ಗೋಸ್ ಇನ್ಆಕ್ಟಿವೇಶನ್. ಇದ್ರಲ್ಲಿ ನಮ್ಗೆ ಏನ್ ಗೊತ್ತಿರುವಂತದ್ದು? ಪ್ರೋಫೇಸ್ ಅಲ್ಲಿ ಕಂಡೆನ್ಸೇಷನ್ ಆಗುತ್ತೆ ಅಂತ ಗೊತ್ತು. ಪ್ರೋಫೇಸ್ ಸ್ಟೇಜ್ ಅಲ್ಲಿ ಏನಿರುತ್ತೆ? ಹೀಗೆ ಲಾಂಗ್ ಥ್ರೆಡ್ ಅಲ್ಲಿ ಇರುತ್ತೆ, ಜೊತೆಗೆ ಹೇಗ್ ಬೇಕು ಹಾಗೆ ಕಾಯಿಲ್ ಆಗಿರುತ್ತೆ, ಅಂದ್ರೆ ಸುತ್ಕೊಂಡಿರುತ್ತೆ, ಸ್ಪ್ರಿಂಗ್ ತರ ಇರುತ್ತೆ. ಓಕೆನಾ? ಹೀಗೆ ಹೇಗ್ ಬೇಕು ಹಾಗಿರುತ್ತೆ. ಕ್ರೋಮೋಸೋಮ್ ಕಂಡೆನ್ಸ್ ಆದ್ಮೇಲೆ ಆಗೋಕ್ಕಿಂತ ಮುಂಚೆ ಏನಾಗ್ಬೇಕು? ಇಟ್ ಬಿಕಮ್ಸ್ ಟ್ಯಾಂಗಲ್. ಟ್ಯಾಂಗಲ್ ಅಂದ್ರೆ ಏನು? ಈ ಪದದ ಅರ್ಥ ಏನು ಅಂತಂದ್ರೆ ಸುತ್ಕೊಳ್ಳೋದು. ಟ್ಯಾಂಗಲ್ ಅಂದ್ರೆ ಏನು? ಗಂಟಾಗೋದಕ್ಕೆ ನಾವು ಟ್ಯಾಂಗಲ್ ಅಂತ ಹೇಳ್ತೀವಿ. ಡಿಟ್ಯಾಂಗಲ್ಡ್ ಅಂತಂದ್ರೆ ಏನು? ಈ ಗಂಟಾಗಿರೋದು ಅಥವಾ ಸ್ಪ್ರಿಂಗ್ ಏನಿದೆ ಅದು ಬಿಚ್ಕೊಳ್ಳುವಂತ ಪ್ರೊಸೀಜರ್. ಕಂಪ್ಲೀಟ್ ಆಗಿ ಕಾಯಿಲ್ ಆಗಿರುವಂತದ್ದು ಅನ್ಕಾಯಿಲ್ ಆಗುತ್ತೆ. ಅದನ್ನ ನಾವು ಡಿಟ್ಯಾಂಗಲ್ಡ್ ಅಂತ ಹೇಳ್ತೀವಿ. ಇಟ್ ಅಂಡರ್ಗೋಸ್ ಟೆಂಪರರಿ ಡಿನ್ಯಾಚುರೇಷನ್. ಇದು ಅಲ್ಲ, ಡಿನ್ಯಾಚುರೇಟ್ ಆಗೋದಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗೋದಿಲ್ಲ. ಇಟ್ ಅಂಡರ್ಗೋಸ್ ಡಿನ್ಆಕ್ಟಿವೇಶನ್. ಇದು ಕೂಡ ಅಲ್ಲ. ಹಾಗಾಗಿ ಟ್ಯಾಂಗಲ್ ಆಗೋದಿಲ್ಲ, ಇಟ್ ಬಿಕಮ್ಸ್ ಡಿಟ್ಯಾಂಗಲ್ಡ್. ಅಂದ್ರೇನು? ಆ ಕಾಯಿಲ್ ಆಗಿರುವಂತದ್ದು ಸ್ಪ್ರಿಂಗ್ ತರ ಇರುವಂತದ್ದು ಏನಾಗುತ್ತೆ? ಕರೆಕ್ಟ್ ಆಗಿ ಪ್ರಾಪರ್ ಒಂದು ಸ್ಲೆಂಡರ್ ಆಗಿ ಅಂದ್ರೆ ಸ್ಟ್ರೇಟ್ ತರ ಆಗುತ್ತೆ. ಆಮೇಲೆ ಇದೆ ಕಂಡೆನ್ಸೇಷನ್ ಆಗಿ ಈ ತರ ಕ್ರೋಮೋಸೋಮ್ ಆಗುತ್ತೆ. ಓಕೆನಾ? ಓಕೆ. ಹಾಗಾಗಿ
ಬಿ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್. ಇನ್ ವಿಚ್ ಫೇಸ್ ಡೂ ದ centrosomes starts moving to the opposite pole of the cell? ಸೆಂಟ್ರೋಸೋಮ್ ಹೇಗಿರುತ್ತೆ ಆಗ್ಲೇ ಹಾಕಿದ್ನಲ್ವಾ ಡಯಾಗ್ರಾಮ್. ಇದೆಲ್ಲೋ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರುತ್ತೆ. ಆದ್ಮೇಲೆ ಯಾವಾಗ ಸೆಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಈ ಸೆಂಟ್ರೋಸೋಮ್ ಸ್ಟಾರ್ಟ್ಸ್ ಮೂವಿಂಗ್ ಟು ದ ಆಪೋಸಿಟ್ ಪೋಲ್. ಇಲ್ಲಿ ಏನಾಗಿರುತ್ತೆ, ಇದೇ ಡುಪ್ಲಿಕೇಟ್ ಆಗಿ ಮತ್ತೆ ಇಲ್ಲೊಂದು ಬಂದು ಕುತ್ಕೊಳ್ಳುತ್ತೆ. ಆಮೇಲೆ ಈ ತರ ಹೀಗೆ ಫೈಬರ್ ಎಲ್ಲ ಬರ್ತಾ ಹೋಗುವಂಥದ್ದು. ಈ ತರ ಮೂವ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಫೇಸ್ ಅಲ್ಲಿ ಆಗುತ್ತೆ ಅನ್ನೋದು ಕೇಳಿರೋದು. ಅನಾಫೇಸ್, ಮೆಟಾಫೇಸ್, ಪ್ರೋಫೇಸ್ ಅಂಡ್ ಟಿಲೋಫೇಸ್. ಟಿಲೋಫೇಸ್ ಕೂಡ ಅಲ್ಲ, ಯಾಕಂದ್ರೆ ಇದು ಒಂದು ಡೈರೆಕ್ಷನ್ಗೆ ಬರುವಂಥದ್ದು. ಹಾಗಾಗಿ ಟಿಲೋಫೇಸ್ ಅಲ್ಲ ನಮ್ಗೆ. ಮೆಟಾಫೇಸ್ ಅಲ್ಲಿ ಆಗುತ್ತಾ, ಅನಾಫೇಸ್ ಅಲ್ಲಿ ಆಗುತ್ತಾ? ಅನಾಫೇಸ್ ಅಲ್ಲಿ ಇಲ್ಲ, ಆಲ್ರೆಡಿ ಅಪೋಸಿಟ್ ಪೋಲ್ಗೆ ಕ್ರೋಮೋಸೋಮ್ ಮೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಮಧ್ಯಭಾಗದಲ್ಲಿ ಬರುವಂತ ಇವೆಂಟ್. ಸೊ ಅನಾಫೇಸ್ ಅಲ್ಲಿ ಹಾಗಾಗಲ್ಲ. ಹಾಗಾಗಿ ಎ ಕೂಡ ಆಪ್ಷನ್ ಅಲ್ಲ, ಐದರ್ ಮೆಟಾಫೇಸ್ ಅಥವಾ ಪ್ರೋಫೇಸ್. ಯಾವ ಆಪ್ಷನ್ ಚೂಸ್ ಮಾಡ್ತೀರಿ? ಯಾಕಂದ್ರೆ ಮೆಟಾಫೇಸ್ ಅಂದ್ರೇನು, ಆಲ್ರೆಡಿ ಏನಾಗ್ಬೇಕು, ಕ್ರೋಮೋಸೋಮ್ ಮಧ್ಯಭಾಗದಲ್ಲಿ ಇರ್ಬೇಕು ಅಲ್ವಾ? ಆತರ ಮಧ್ಯಭಾಗದಲ್ಲಿ ಇರ್ಬೇಕು ಅಂತಾದ್ರೇನು, ಸ್ಪಿಂಡಲ್ ಫೈಬರ್ ಬರ್ಬೇಕು, ಜೊತೆಗೆ ಈ ಸೆಂಟ್ರೋಸೋಮ್ ಏನಿದೆ ಎರಡು ಅಪೋಸಿಟ್ ಪೋಲ್ ಅಲ್ಲಿ ಆಲ್ರೆಡಿ ಬಂದು ರೆಡಿ ಇರಬೇಕು ಮೆಟಾಫೇಸ್ ಆಗೋಕ್ಕಿಂತ ಮುಂಚೆ. ಹಾಗಾಗಿ ಅದಕ್ಕಿಂತ ಮುಂಚೆ ಇರೋ ಫೇಸ್ ಯಾವುದು? ಪ್ರೋಫೇಸ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ನಮ್ಗೆ ಇಲ್ಲಿ? ಪ್ರೋಫೇಸ್. ಓಕೆನಾ? ಲೇಟ್ ಪ್ರೋಫೇಸ್ ಅಲ್ಲಿ ಈಗ ನೀವು ಇನ್ನು ಡೆಪ್ತ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅನ್ನೋದು ನಿಮ್ಮ ಹೈಯರ್ ಕ್ಲಾಸಸ್ ಅಲ್ಲಿ, ಈಗ ನೀವು ನೆಕ್ಸ್ಟ್ ಸೆಕೆಂಡ್ PUC ಆದ್ಮೇಲೆ ಮತ್ತೆ ಹೋಗ್ತಿರಲ್ವಾ ಡಿಗ್ರಿ ಅಥವಾ ಬೇರೆ ಯಾವುದೇ ಕೋರ್ಸಸ್ಗೆ ಹೋದ್ರು, ಅಫ್ಕೋರ್ಸ್ ನೀವು ಸೆಲೆಕ್ಟ್ ಮಾಡೋ ಕೋರ್ಸ್ ಮೇಲೆ ಇರುತ್ತೆ. ಬಾಟ್ನಿ, ಝಾಲಜಿ ಆ ಥರದ್ದು ಏನಾದ್ರು ತಗೊಳ್ಳೋದಾದ್ರೆ, ಇನ್ ಡೆಪ್ತ್ ಅಲ್ಲಿ ಓದ್ತೀರಿ ಅಂತ ಆದ್ರೆ, BSc ಆ ಥರದ್ದು ಓದ್ತೀರಿ ಅಂತ ಆದ್ರೆ ಅಲ್ಲಿ ಇನ್ ಡೆಪ್ತ್ ಓದೋದಿರುತ್ತೆ. ಸೊ ಅಲ್ಲಿ ಅರ್ಲಿ ಪ್ರೋಫೇಸ್, ಲೇಟ್ ಪ್ರೋಫೇಸ್ ಅಂತೆಲ್ಲ ಇರುತ್ತೆ. ಅವಾಗ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ಬೋದು. ಹಾಗಾಗಿ ನಮಗೆ ಪ್ರೋಫೇಸ್ ಫೇಸ್ ಅಲ್ಲಿ ಸೆಂಟ್ರೋಸೋಮ್ ಏನಿದೆ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಆಪೋಸಿಟ್. ಓಕೆನಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇದಕ್ಕೆ? ಸಿ, ಪ್ರೋಫೇಸ್. ಪ್ರೋಫೇಸ್. Which of these structure is the site of attachment of chromatids? Which of these structure is the site of attachment of chromatids? ಇಲ್ಲಿ ನೋಡಿ, ಇದನ್ನ ನಾವು ಹೋಲ್ ಕಂಪ್ಲೀಟ್ ಕ್ರೋಮೋಸೋಮ್ ಅಂತ ಕನ್ಸಿಡರ್ ಮಾಡೋದು ಅನ್ನೋದು ಅಂದ್ರೆ ಕ್ರೋಮೋಸೋಮೆ. ಆಯ್ತಾ? ಈ ಕ್ರೋಮೋಸೋಮ್ ಅಲ್ಲಿ ಮಧ್ಯದಲ್ಲಿ ಒಂದು ಭಾಗ ಇದೆ, ಅದು ಎರಡು ಕ್ರೊಮ್ಯಾಟಿಡ್ಸ್ ನ ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡುತ್ತೆ, ಹಿಡ್ಕೊಂಡಿರುತ್ತೆ. ಇದನ್ನ ನಾವು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಸೈಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಕ್ರೊಮ್ಯಾಟಿಡ್ಸ್. ಒನ್ ಇಸ್ ಸೆಂಟ್ರೋಮಿಯರ್, ಆಸ್ಟರ್, ಕೈನೆಟೋಕೋರ್, ಸೆಂಟ್ರೋಸೋಮ್. ಯಾವುದು ಹಾಗಾದ್ರೆ? ಕ್ರೊಮ್ಯಾಟಿಡ್ಸ್ ನ ಎರಡು ಭಾಗದ ಕ್ರೊಮ್ಯಾಟಿಡ್ಸ್ ನ ಒಂದು ಸೆಂಟರ್ ಪಾಯಿಂಟ್ ಏನಿದೆ ಅದು ಹಿಡ್ಕೊಂಡಿರುತ್ತೆ, ಹೋಲ್ಡ್ ಮಾಡಿರುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ? ಕೈನೆಟೋಕೋರ್ ಅಂತ ಹೇಳ್ತೀವಿ. ಆಯ್ತಾ? ಆಸ್ಟರ್ ಅಂತಂದ್ರೆ ಸೆಲ್ ಸೈಕಲ್ ಅಲ್ಲಿ ಬರುವಂತದ್ದು, ಹೀಗೆ ಸ್ಟಾರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಈ ಸೆಂಟ್ರೋಸೋಮ್ ಏನಿದೆಯಲ್ಲ ಅದ್ರ ಆಚೆ ಈಚೆ ಇರುವಂತ ಒಂದು ಫೈಬರ್ಗಳು ತುಂಬಾ ತಿನ್ನಾಗಿರುತ್ತೆ. ನಿಮ್ಮ ಹೇರ್ ಕೂದಲು ಎಳೆಯಷ್ಟು ಚಿಕ್ಕದಾಗಿರುವಂತ ಒಂದಷ್ಟು ಥ್ರೆಡ್ ಇರುತ್ತೆ, ಅದನ್ನೇ ನಾವೇನ್ ಹೇಳ್ತೀವಿ? ಆಸ್ಟರ್ ಮತ್ತೆ ಸ್ಪಿಂಡಲ್ ಫೈಬರ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾಗಿ ನಮ್ಗೆ ಪ್ರಾಪರ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಕೈನೆಟೋಕೋರ್. ಓಕೆನಾ? ಇದು ಹೇಗಿರುತ್ತೆ? ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಡಿಸ್ಕ್ ಅಂತಂದ್ರೆ ಹೀಗೆ ಪ್ಲೇಟ್, ಈ ತರ ಇದನ್ನ ನಾವು ಡಿಸ್ಕ್ ಶೇಪ್ ಅಂತ ಹೇಳ್ತೀವಿ. ಆಯ್ತಾ?
ನಿಮ್ಮ ಮನೆಗಳಲ್ಲಿರುವಂತ ಡಿಶ್ ಅಥವಾ ಪ್ಲೇಟ್ಗಳಿರುತ್ತಲ್ಲ ಅದೇ ಶೇಪ್ ಅಲ್ಲೇ ಇರುತ್ತೆ. ವಾಟ್ ಆರ್ ಆಸ್ಟರ್? ವಾಟ್ ಆರ್ ಆಸ್ಟರ್ ಮೇಡ್ ಆಫ್ ಅಂತ ಕೇಳಿರುವಂತದ್ದು. ಆಸ್ಟರ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದನ್ನ ಸೆಂಟ್ರೋಸೋಮ್ ಅಂತ ಹೇಳ್ತೀವಲ್ವಾ, ಹೀಗೆ. ಆಸ್ಟರ್ ಫಾರ್ಮೇಶನ್ ಯಾವಾಗ ಆಗುತ್ತೆ ಅಂದ್ರೆ ಸೆಲ್ ಸೈಕಲಿನ ಮೊದಲನೇ ಹಂತದಲ್ಲಿನೇ ಆಗುವಂಥದ್ದು, ಅಂದ್ರೆ ಪ್ರೋಫೇಸ್ ಅಲ್ಲಿ ಆಗುತ್ತೆ. ಈ ತರ ಚಿಕ್ಕ ಚಿಕ್ಕ ಟ್ಯೂಬ್ಯೂಲ್ಸ್ ರೆಡಿ ಆಗ್ತಾ ಹೋಗುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ಆಸ್ಟರ್ ಅಂತ ಹೇಳ್ತೀವಿ. ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿರೋದು. ಹಾಗಾಗಿ ಕೊಲ್ಲಾಜನ್ ಇಂದ ಮಾಡಲ್ಪಟ್ಟಿದ್ಯಾ, ಅಥವಾ ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್ ಇಂದ ಆಗಿದೆಯಾ, ಆಕ್ಟಿನ್ ಫೈಬರ್ಸ್ ಆಗಿದೆಯಾ, ಅಥವಾ ಮೈಕ್ರೋಟ್ಯೂಬ್ಯೂಲ್ ಆಗಿದೆಯಾ ಅಂತ ಕೇಳಿರುವಂಥದ್ದು. ಮೈಕ್ರೋಟ್ಯೂಬ್ಯೂಲ್ಸ್ ಇಂದ ಆಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ಈ ತರ ಫೈಬರ್ಸ್ ಏನಿರುತ್ತೆ ಮೇಜರ್ ಆಗಿ ನಿಮ್ಮ ಈಗೆಲ್ಲ ಆಲ್ಮೋಸ್ಟ್ ಆಲ್ ಇನ್ಸುಲೇಟೆಡ್ ಕೇಬಲ್ ವೈರ್ಗಳು ಬರುತ್ತೆ, ನೋಡಿದೀರಾ? ಅದೇ ತರ ಸ್ಟ್ರಕ್ಚರ್ ಅಲ್ಲಿ ಈ ಆಸ್ಟರ್ ಇರುತ್ತೆ. ಹಾಗಾಗಿ ಮೈಕ್ರೋಟ್ಯೂಬ್ಯೂಲ್ಸ್. ಇದ್ರ ಮೇಲ್ಗಡೆಗೆ ಒಂದು ಶೀಟ್ ಇರುತ್ತೆ, ಇದ್ರ ಕೋರ್ ಕಂಪೋನೆಂಟ್ ಒಳಗಡೆಗೆ ಇನ್ಸರ್ಟ್ ಆಗಿರುತ್ತೆ. ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಇನ್ಸುಲೇಟೆಡ್ ಕೇಬಲ್ ವೈರ್ ಇರ್ಬೋದು, ಅಥವಾ ಬೇರೆ ಯಾವುದೇ ತರ ನಿಮ್ಮ ಟಿವಿ ಕೇಬಲ್ಸ್ ಅಥವಾ ಬೇರೆ ಯಾವುದೇ ಕೇಬಲ್ಗಳು ಬರುತ್ತಲ್ಲ ಅದೇ ತರ ಇಲ್ಲೂ ಕೂಡ ಇರುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಮೈಕ್ರೋ ಅಂದ್ರೆ ಚಿಕ್ಕದು, ಟ್ಯೂಬ್ಯೂಲ್ಸ್ ತುಂಬಾ ಚಿಕ್ಕಾಗಿರುವಂತ ಫೈಬರ್ ಇರುತ್ತೆ, ಅದನ್ನ ಸುತ್ತುವರೆದಿರುವಂತ ಒಂದು ಅಗೇನ್ ಹೊರಗಡೆ ಲೇಯರ್ ಇರುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಮೈಕ್ರೋ ಟ್ಯೂಬ್ಯೂಲ್ಸ್ ಇಂದ ಆಸ್ಟರ್ ಫಾರ್ಮೇಶನ್ ಆಗಿರುತ್ತೆ. ಓಕೆನಾ? ದೆನ್ ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಮೈಟೋಟಿಕ್ ಅಪೆರಟಸ್? ಅಪೆರಟಸ್ ಅಂದ್ರೇನು? ನಥಿಂಗ್ ಬಟ್ ಸೆಲ್ ಸೈಕಲ್. ಹೀಗೆ ಇಂಡೈರೆಕ್ಟ್ ಆಗಿ ಅಂದ್ರೆ ವರ್ಡಿಂಗ್ಸ್ ನ ಚೇಂಜ್ ಮಾಡ್ತಾರೆ. ಸೆಲ್ ಸೈಕಲ್ ಆಗುವಾಗ ಆ ಮೆಕ್ಯಾನಿಸಮ್, ಆ ಪ್ರಕ್ರಿಯೆ ಆಗುವಾಗ ಯಾವ್ದೆಲ್ಲ ಕಂಪೋನೆಂಟ್ ಬೇಕು, ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೇನು, ಯಾವ್ದೆಲ್ಲ ತಯಾರಿ ಇರಬೇಕು, ನಮ್ಮ ಹತ್ರ ರೆಡಿ ಇರಬೇಕು ಅಂತ ಕೇಳಿರುವಂಥದ್ದು. ಕಾನ್ಸ್ಟಿಟ್ಯೂಯೆಂಟ್ ಅಂತಂದ್ರೆ ಇಂಗ್ರೀಡಿಯೆಂಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ಒಂದು ಕ್ರೋಮ್ಯಾಟಿಡ್ಸ್ ಅಂಡ್ ಸೆಂಟ್ರೋಸೋಮ್. ಕ್ರೋಮ್ಯಾಟಿಡ್ ಅಂಡ್ ಸೆಂಟ್ರೋಸೋಮ್ ಅಂದ್ರೆ ಏನು? ಕ್ರೋಮೋಸೋಮಿನ ಒಂದು ಪಾರ್ಟ್ ಇದು. ಇವೆರಡಿದ್ರೆ ಸಾಕಾಗುತ್ತಾ? ಕ್ರೋಮ್ಯಾಟಿಡ್ಸ್ ಅಂತ ಇದೆ, ಮತ್ತೆ ಸೆಂಟ್ರೋಸೋಮ್. ಈ ತರ ನಾನು ಸ್ಟ್ರಕ್ಚರ್ ಹಾಕಿದ್ನಲ್ವಾ ಅಲ್ಲಿ, ಹೀಗೆ ಇವೆರಡಿದ್ರೆ ಆಗುತ್ತಾ ಸೆಲ್ ಸೈಕಲ್ ಆಗುತ್ತಾ? ಇಲ್ಲ. ಹಾಗಾಗಿ ಇದೆಲ್ಲ ಕ್ರೋಮ್ಯಾಟಿಡ್ಸ್ ಅಂಡ್ ಸ್ಪಿಂಡಲ್ ಫೈಬರ್. ಸ್ಪಿಂಡಲ್ ಫೈಬರ್ ಮತ್ತು ಕ್ರೋಮ್ಯಾಟಿಡ್ಸ್ ಇದ್ರೆ ಆಗುತ್ತಾ? ಇಲ್ಲ, ಅದು ಕೂಡ ಅಲ್ಲ. ದೆನ್ ಆಸ್ಟರ್ ಅಂಡ್ ಸ್ಪಿಂಡಲ್ ಫೈಬರ್ ಅಂಡ್ ಕೈನೆಟೋಕೋರ್ಸ್ ಅಂಡ್ ಸೆಂಟ್ರೋಸೋಮ್. ಕೈನೆಟೋಕೋರ್ ಅನ್ನೋದು ಇದು, ಓಕೆನಾ? ಕೈನೆಟೋಕೋರ್ ಅಂಡ್ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಅಂತಂದ್ರೆ ಇದು. ಹಾಗಾಗಿ ಇದು ಯಾವ್ದೋ ಮಧ್ಯದಲ್ಲಿ ಒಂದು ಪೋರ್ಷನ್ ಇದ್ಬಿಟ್ಟು ಇದ್ರಲ್ಲಿ ಒಂದು ಇದ್ರೆ ಹೀಗೆ ವರ್ಕ್ ಆಗುತ್ತಾ ಅಂತ ಕೇಳಿರುವಂಥದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ ಪ್ರಾಪರ್ ಆಗಿರುವಂಥದ್ದು? ಒಂದು ಕ್ರೋಮೋಸೋಮ್ ಮೂವ್ ಆಗ್ಬೇಕು ಅಂತಾದ್ರೆ ಮೈಟೋಟಿಕ್ ಅಪೆರಟಸ್, ಮೈಟೋಸಿಸ್ ಫೇಸ್ ಅಲ್ಲಿ, ಫೇಸ್ ಅಲ್ಲಿ ಮೇಜರ್ ಆಗಿ ಬೇಕಾಗಿರುವಂತದ್ದು ಆಸ್ಟರ್ ಅಂಡ್ ದೆನ್ ಸ್ಪಿಂಡಲ್ ಫೈಬರ್. ಈ ಕಂಪ್ಲೀಟ್ ಆಗಿ ಆಸ್ಟರ್, ಇನ್ನೊಂದು ಈ ತರ ಸ್ಪಿಂಡಲ್ ಫೈಬರ್. ಇದಿದ್ರೆ ಮಾತ್ರ ಏನಾಗುತ್ತೆ, ನಮ್ಗೆ ಸೆಲ್ ಸೈಕಲ್ ಕಂಪ್ಲೀಟ್ ಆಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ದ ಪ್ರಾಪರ್ ಒನ್ ಇಸ್ ಸಿ. ಓಕೆನಾ? ಆಸ್ಟರ್ ಅಂಡ್ ಸ್ಪಿಂಡಲ್ ಫೈಬರ್. Which of these structures are visible under the microscope at the end of prophase?
ಪ್ರೋಫೇಸಿನ ಕೊನೆ ಭಾಗದಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನಾವು ಸ್ಟ್ರಕ್ಚರ್ನ ನೋಡ್ಬೋದು. ಯಾವ ಸ್ಟ್ರಕ್ಚರ್ನ ನೋಡ್ಬೋದು ಅಂತ ಕೇಳಿದ್ದಾರೆ. ನ್ಯೂಕ್ಲಿಯೋಲಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ER, ಗಾಲ್ಗಿ ಬಾಡೀಸ್ ಅಂಡ್ ಆಸ್ಟರ್. ವಿಚ್ ಆಫ್ ದೀಸ್ ಸ್ಟ್ರಕ್ಚರ್, ಯಾವ ಭಾಗವನ್ನ ಅಥವಾ ಯಾವ ಕಂಪೋನೆಂಟ್ ಅನ್ನ ನಾವು ಎಂಡ್ ಆಫ್ ದ ಪ್ರೋಫೇಸ್ ಅಲ್ಲಿ ನೋಡ್ಬೋದು ಅಂತ ಕೇಳಿರುವಂತದ್ದು. ಯಾವ್ದನ್ನ ನೋಡ್ತೀವಿ? ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ವಾ, ಫೇಸ್ ಆಗುವಾಗ ಆಸ್ಟರ್ ಇರಲೇಬೇಕು ಮತ್ತೆ ಸ್ಪಿಂಡಲ್ ಫೈಬರ್ ಇರಲೇಬೇಕು. ಹಾಗಾಗಿ ಪ್ರೋಫೇಸ್, ಲೇಟ್ ಪ್ರೋಫೇಸ್ ಅಥವಾ ಎಂಡ್ ಆಫ್ ದ ಪ್ರೋಫೇಸ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಆಸ್ಟರ್ ಕಂಪ್ಲೀಟ್ ಆಗಿ ಅಪಿಯರ್ ಆಗುತ್ತೆ. ಓಕೆನಾ? ಈ ಎರಡೂ ಹಂತದಲ್ಲಿ ಅಪೋಸಿಟ್ ಪೋಲ್ ಅಲ್ಲಿ ಕಂಪ್ಲೀಟ್ ಆಗಿ ರೆಡಿ ಇರುತ್ತೆ. ಸೊ ಇದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಬೋದು, ನೋಡ್ಬೋದು. ನ್ಯೂಕ್ಲಿಯೋಲಸ್ ಇರೋದಿಲ್ಲ ಪ್ರೋಫೇಸ್ ಅಲ್ಲಿ, ಆಲ್ರೆಡಿ ಎಂಡ್ ಆಫ್ ದ ಪ್ರೋಫೇಸ್ ಅಲ್ಲಿ ಅದು ಡಿಸಾಲ್ವ್ ಆಗ್ತಾ ಬಂದಿರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ಸೈಟೋಪ್ಲಾಸಮ್ ಅಲ್ಲಿ ನೋಡುವಂಥದ್ದು. ಹಾಗಾಗಿ ಕಂಪ್ಲೀಟ್ ಆಗಿ ಸೆಲ್ ಅಲ್ಲಿ ಏನಾಯ್ತು, ನ್ಯೂಕ್ಲಿಯೋಲಸ್ ಅಥವಾ ನ್ಯೂಕ್ಲಿಯಸ್ ಏನಿದೆ ಎನ್ಲಾರ್ಜ್ ಆಗ್ಬಿಟ್ಟಿರುತ್ತೆ. ನಾನು ವಿಡಿಯೋ ತೋರಿಸಿದ್ನಲ್ವಾ ಹಾಗೆ ಈ ಕಂಪ್ಲೀಟ್ ಸೆಲ್ ಸೈಟೋಪ್ಲಾಸಮ್ ಇರೋ ಕಂಪೋನೆಂಟ್ ಎಲ್ಲ ಆಚೆ ಹೋಗ್ಬಿಟ್ಟಿರುತ್ತೆ. ಆಚೆ ಇನ್ ದ ಸೆನ್ಸ್ ಕಂಪ್ಲೀಟ್ ಆಗಿ ಅದಕ್ಕೆ ಜಾಗ ಇರೋದಿಲ್ಲ, ಚಿಕ್ಕದಾಗಿ ಉಳ್ಕೊಂಡಿರುತ್ತೆ. ಅದು ನಮಗೆ ಪ್ರಾಮಿನೆಂಟ್ ಆಗಿ ಕಾಣೋದಿಲ್ಲ ಯಾವಾಗ ಮೈಕ್ರೋಸ್ಕೋಪ್ ಅಲ್ಲಿ ನೋಡುವಾಗ. ಗಾಲ್ಗಿ ಬಾಡೀಸ್ ಕೂಡ ಹಾಗೇನೆ. ಆಸ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಈ ತರ ಕಾಣಿಸ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಡಿ ಇಸ್ ದ ಪ್ರಾಪರ್ ಸ್ಟ್ರಕ್ಚರ್ ದಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಅಂದ್ರೆ ನೋಡ್ಬೋದು, ವಿಸಿಬಲ್ ಅಂಡರ್ ದ ಮೈಕ್ರೋಸ್ಕೋಪ್. Then, in which phase does the nuclear envelope disintegrate? ನ್ಯೂಕ್ಲಿಯರ್ ಎನ್ವಲಪ್ ಅಂದ್ರೇನು? ನ್ಯೂಕ್ಲಿಯಸ್ಸಿನ ಎನ್ವಲಪ್ ಏನಿದೆ ಅಥವಾ ಮೆಂಬ್ರೇನ್ ಇದೆ ಅದು ಡಿಸ್ಇಂಟಿಗ್ರೇಟ್ ಅಂದ್ರೇನು? ಇದೆಲ್ಲ ಇರೇಸ್ ಮಾಡ್ತಿರಲ್ವಾ, ಅಥವಾ ಅದೇನಾಗುತ್ತೆ, ವ್ಯಾನಿಷ್ ಆಗುತ್ತೆ. ವ್ಯಾನಿಷ್ ಅಂತಂದ್ರೆ ರಿಮೂವ್ ಆಗುವಂಥದ್ದು. ಅದು ಯಾವ ಫೇಸ್ ಅಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಟಿಲೋಫೇಸ್, ಪ್ರೋಫೇಸ್, ಮೆಟಾಫೇಸ್ ಅಂಡ್ ದೆನ್ ಅನಾಫೇಸ್. ಆಕ್ಚುಲಿ ಮೆಟಾಫೇಸ್, ಅನಾಫೇಸ್ ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ಆಲ್ರೆಡಿ ಬರೀ ಸೆಲ್ ಮಾತ್ರ ಇರುತ್ತೆ. ಈ ನ್ಯೂಕ್ಲಿಯಸ್ ಕಂಪೋನೆಂಟ್ ಇರೋದಿಲ್ಲ, ಅಂದ್ರೆ ಸೆಲ್ ಮೆಂಬ್ರೇನ್ ಇರೋದಿಲ್ಲ. ಟಿಲೋಫೇಸ್ ಅಲ್ಲಿ ಕೂಡ ನಾವು ಸೆಲ್ ಮೆಂಬ್ರೇನ್ ಆಗತಾನೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಆಗತಾನೆ ಅಪಿಯರ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಡಿಸ್ಇಂಟಿಗ್ರೇಷನ್ ಆಗೋದು ಯಾವಾಗ? ಪ್ರೋಫೇಸ್ ಅಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಪ್ರೋಫೇಸ್ ಅನ್ನೋದು ಪ್ರಾಪರ್ ಆಗಿರುವಂತ ಒಂದು ಆನ್ಸರ್. Then, in which phase of mitosis can the chromosomes be studied easily? ಯಾವ ಫೇಸ್ ಅಲ್ಲಿ, ಮೈಟೋಸಿಸ್ನ ಯಾವ ಫೇಸ್ ಅಲ್ಲಿ ಕ್ರೋಮೋಸೋಮ್ನ ತುಂಬಾ ಚೆನ್ನಾಗಿ ನಾವು ಸ್ಟಡಿ ಮಾಡ್ಬೋದು, ಅದರ ಸ್ಟ್ರಕ್ಚರ್ ನೋಡ್ಬೋದು, ಅದ್ರ ಹೇಗಿದೆ, ಯಾವ ಪೊಸಿಷನ್ ಅಲ್ಲಿ ಕೈನಟೋಕೋರ್ ಇದೆ, ಯಾವ ಥ್ರೆಡ್, ಕ್ರೋಮ್ಯಾಟಿಡ್, ಸಿಸ್ಟರ್ ಕ್ರೋಮ್ಯಾಟಿಡ್ ಎಲ್ಲ ಇರುತ್ತಲ್ವಾ, ಅದು ಎಷ್ಟು ಲಾಂಗ್ ಆಗಿದೆ, ಅದನ್ನೆಲ್ಲ ಕರೆಕ್ಟ್ ಆಗಿ ಹೇಗೆ ಮೆಷರ್ ಮಾಡಬಹುದು, ಎಷ್ಟು ಟೈಮ್ ಅಲ್ಲಿ ಅಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ನಾವು ಹೇಗೆ ಸ್ಟಡಿ ಮಾಡ್ಬೋದು, ಯಾವ ಫೇಸ್ ಅಲ್ಲಿ ಸ್ಟಡಿ ಮಾಡ್ಬೋದು ಅಂತ ಕೇಳಿದ್ದಾರೆ. ಒಂದು ಪ್ರೋಫೇಸ್. ಪ್ರೋಫೇಸ್ ಅಲ್ಲಿ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿ ಲಾಂಗ್ ಆಗಿರುತ್ತೆ, ಕಂಡೆನ್ಸ್ ಆಗ್ತಾ ಇನ್ನು ಜಸ್ಟ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಆ ತರ ಸ್ಟ್ರಕ್ಚರ್ ನ ನೋಡೋಕ್ಕಾಗಲ್ಲ. ಅನಾಫೇಸ್ ಅಲ್ಲಿ ಏನಾಯ್ತು, ಎಲ್ ಶೇಪ್ ಆಗುತ್ತೆ, ವಿ ಶೇಪ್ ಆಗುತ್ತೆ, ಐ ಶೇಪ್ ಆಗುತ್ತೆ, ಜೆ ಶೇಪ್ ಆಗುತ್ತೆ, ಎಸ್ ಶೇಪ್ ಆಗುತ್ತೆ. ಆಗ್ಲೂ ಕೂಡ ನಾವು ಕ್ರೋಮೋಸೋಮ್ ಸ್ಟ್ರಕ್ಚರ್ ನ ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೋಫೇಸ್ ಅಂಡ್ ದೆನ್ ಅನಾಫೇಸ್ ಕೂಡ ಅಲ್ಲ. ಟೀಲೋಫೇಸ್ ಅಲ್ಲಿ ಏನಾಗುತ್ತೆ, ಅಗೇನ್ ಏನಾಯ್ತು, ನಾರ್ಮಲ್ ಪೊಸಿಷನ್ಗೆ ಬರ್ತಾ ಹೋಗುತ್ತೆ, ಜಸ್ಟ್ ಲೈಕ್ ಹೀಗೆ, ವೆರಿ ಲಿಟಲ್. ಇಲ್ಲೂ ಕೂಡ ನಾವು ಪ್ರಾಪರ್ ಆಗಿ ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಸ್ಟೇಜ್ ಯಾವುದು ನಮಗೆ ಕ್ರೋಮೋಸೋಮ್ ಅನ್ನ ಸ್ಟಡಿ ಮಾಡಬೇಕು ಅಂತಂದ್ರೆ ಮೆಟಾಫೇಸ್ ಅಲ್ಲೇನೆ ನಾವು ಸ್ಟಡಿ ಮಾಡಬೇಕು. ಹಾಗಾಗಿ ಎಲ್ಲಿರುತ್ತೆ, ನಮಗೆ ಸೆಲ್ಲಿನ ಮಧ್ಯಭಾಗದಲ್ಲಿ ಇರುತ್ತೆ ಅಲ್ವಾ, ಇಕ್ವೆಟೋರಿಯಲ್ ಪ್ಲೇಟ್.
ಹೀಗಿರೋದ್ರಿಂದ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಮೆಟಾಫೇಸ್ ಅಲ್ಲಿ. ಪ್ರಾಪರ್ ಇಸ್ ಮೆಟಾಫೇಸ್. ದೆನ್ ವಾಟ್ ಈಸ್ ದ ಶೇಪ್ ಆಫ್ ಕೈನೆಟೋಕೋರ್? ನಾನು ಹೇಳಿದ್ನಲ್ವಾ, ಇನ್ ಬಿಟ್ವೀನ್ ದ ಸೆಂಟರ್. ಕ್ರೋಮೋಸೋಮಿನ ಮಧ್ಯಭಾಗನ ನಾವೇನ್ ಹೇಳ್ತೀವಿ? ಕೈನೆಟೋಕೋರ್ ಅಂತ ಹೇಳ್ತೀವಿ. ಡಿಸ್ಕ್ ಶೇಪ್ ಅಲ್ಲಿ ಇರುತ್ತಾ, ಸಿಲಿಂಡ್ರಿಕಲ್ ಇರುತ್ತಾ, ಸ್ಪೆರಿಕಲ್ ಇರುತ್ತಾ, ಟ್ರಯಾಂಗ್ಯುಲರ್. ಟ್ರಯಾಂಗ್ಯುಲರ್ ಅಂದ್ರೆ ತ್ರಿಭುಜ. ಸ್ಪೆರಿಕಲ್ ಅಂತಂದ್ರೆ ಹೀಗೆ ವೃತ್ತದಲ್ಲಿ ಇರುತ್ತಾ. ಸಿಲಿಂಡ್ರಿಕಲ್ ಅಂತಂದ್ರೆ ಸಿಲಿಂಡರ್ ಶೇಪ್ ಅಲ್ಲಿ ಇರುವಂತದ್ದು. ಇಷ್ಟು ಸಿಲಿಂಡರ್ ಶೇಪ್ ಅಲ್ಲಿ ಇರುವಂತಹದ್ದು ಹಾಗಿರುತ್ತಾ, ಅಥವಾ ಡಿಸ್ಕ್ ಶೇಪ್ ಅಲ್ಲಿ ಇರುತ್ತಾ. ಮಧ್ಯದಲ್ಲಿ ಒಂದು ಸಪರೇಟ್ ಆಗಿರುವಂತ ಸ್ಪೇಸ್ ಇರುತ್ತೆ. ಇದರ ಒಳಗಡೆಗೇನೆ ಇನ್ಸರ್ಟ್ ಆಗಿರುವಂತದ್ದು ಕ್ರೋಮೋಸೋಮ್. ಓಕೆನಾ? ಕೈನೆಟೋಕೋರ್. ಆ ಕೈನೆಟೋಕೋರ್ ಯಾವ ತರ ಶೇಪ್ ಅಲ್ಲಿ ಇರುತ್ತೆ? ಆಲ್ರೆಡಿ ನಾವು ಆ ಡಯಾಗ್ರಾಮ್ ನೋಡಿದೀವಿ. ದಟ್ ಈಸ್ ಡಿಸ್ಕ್ ಶೇಪ್ಡ್. ಹೀಗೆ ಇರುತ್ತೆ. ಓಕೆನಾ? ದಟ್ ಈಸ್ ಡಿಸ್ಕ್ ಶೇಪ್ಡ್. ಇದನ್ನ ನೆನ್ಪಿಟ್ಕೊಳ್ಳಿ. Then, which of these events do not takes place during metaphase? ಮೆಟಾಫೇಸ್ ಅಲ್ಲಿ ಕೆಲವೊಂದಷ್ಟು ಕ್ಯಾರೆಕ್ಟರ್ನ ಹೇಳಿದ್ದಾರೆ, ಅದು ಆಗೋದಿಲ್ಲ. ಯಾವುದು ಆಗೋದಿಲ್ಲ ಅಂತ ಹೇಳಿ ನಾವು ರಿಕಗ್ನೈಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮೆಟಾಫೇಸ್ ಕೇಳಿದ್ದಾರೆ, ಅದ್ರ ಜೊತೆಗೆ ಕ್ಯಾರೆಕ್ಟರ್ನು ಕೇಳಿದ್ದಾರೆ. ಮೆಟಾಫೇಸ್ ಕ್ಯಾರೆಕ್ಟರ್ನು ಕೇಳಿದ್ದಾರೆ. ಹೀಗೂ ಕೂಡ ಕ್ವಶನ್ಸ್ ಬರ್ಬೋದು ನಿಮಗೆ. ಪ್ರೋಫೇಸ್ ಕೇಳ್ತಾರೆ, ಇದರಲ್ಲಿ ಯಾವುದು ಪ್ರೋಫೇಸ್ ಅಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ಅಂತ ಕೇಳ್ತಾರೆ. ಈ ತರ ಸ್ಟೇಟ್ಮೆಂಟ್ ಕೊಟ್ಟು ಹೀಗೂ ಕೂಡ ಕೇಳ್ಬೋದು. ಓಕೆ, ಆಪ್ಷನ್ ನೋಡೋಣ. ಕ್ರೋಮೋಸೋಮ್ಸ್ ಲೈ ಅಟ್ ದ ಇಕ್ವೇಟರ್ ಆಫ್ ದ ಸೆಲ್. ಮಧ್ಯಭಾಗದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಕ್ರೋಮೋಸೋಮ್ ಏನ್ ಮಾಡುತ್ತೆ? ಮಧ್ಯ ಪೊಸಿಷನ್ ಅಲ್ಲಿ ಇದೆ. ಇಕ್ವೇಟೋರಿಯಲ್ ಪ್ಲೇಟ್ ಆಫ್ ದ ಸೆಲ್ ಅಂತ ಹೇಳಿದ್ದಾರೆ. ಇದು ಕರೆಕ್ಟ್ ಇದೆ, ಯಾಕಂದ್ರೆ ಮೆಟಾಫೇಸ್ ಅಲ್ಲಿ ಹಾಗಾಗುತ್ತೆ. One chromatid of each chromosome is attached to the spindle fiber. ಈ ಕ್ರೋಮ್ಯಾಟಿಡ್ ಅನ್ನೋದೇನಿದೆ, ಎರಡನೇ ಸೆಂಟೆನ್ಸ್ ಏನ್ ಹೇಳ್ತಾರೆ ಅವರು? ಕ್ರೋಮ್ಯಾಟಿಡ್ ಆಫ್ ಈಚ್ ಕ್ರೋಮೋಸೋಮ್ ಈಸ್ ಅಟ್ಯಾಚ್ ಟು ದ ಸ್ಪಿಂಡಲ್ ಫೈಬರ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಇದೆ, ಯಾಕಂದ್ರೆ ಮೆಟಾಫೇಸ್ ಅಲ್ಲಿ ಆಗುತ್ತೆ. Then chromosomes spread throughout the cytoplasm. Chromosome spread throughout. Spread throughout ಅಂತಂದ್ರೆ ಏನು? ನಾನು ನಿಮ್ಗೆ ವಿಡಿಯೋ ನೋಡಿದಿರಲ್ವಾ, ಅಲ್ಲೇನಾಗುತ್ತೆ, ಕಂಪ್ಲೀಟ್ ಆಗಿ ಅಲ್ಲೆಲ್ಲೋ ಆಚೆ ಈಚೆ ಇರುವಂತದ್ದು ಸೆಲ್ ಮಧ್ಯಭಾಗದಲ್ಲಿ ಬಂದು ಸೇರುತ್ತೆ. ಅದನ್ನ ಏನು? ಥ್ರೋ ಔಟ್ ಅಂದ್ರೇನು? ಕಂಪ್ಲೀಟ್ ಆಗಿ ಮೂವ್ ಆಗುವಂಥದ್ದು. ಎಂಟೈರ್ ಸೆಲ್ ಸರ್ಫೇಸ್ ನ ವಿಸ್ತೀರ್ಣನ ಯೂಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದು ಕೂಡ ಹೌದು. ಆದ್ರೆ ನಾಲ್ಕನೇದೇನಿದೆ ಆಪ್ಷನ್ ಇಲ್ಲಿ? ನ್ಯೂಕ್ಲಿಯರ್ ಎನ್ವೆಲಪ್ ಸ್ಟಾರ್ಟ್ಸ್ ಟು ಡಿಸ್ಇಂಟಿಗ್ರೇಟ್. ಮೆಟಾಫೇಸ್ ಆಗೋಕ್ಕಿಂತ ಮುಂಚೆನೆ ಏನಾಗುತ್ತೆ? ನ್ಯೂಕ್ಲಿಯರ್ ಎನ್ವೆಲಪ್ ಡಿಸಪಿಯರ್ ಆಗೋಗಿರುತ್ತೆ, ರಿಮೂವ್ ಆಗೋಗಿರುತ್ತೆ. ನಾವು ಇದನ್ನು ಪ್ರೋಫೇಸ್ ಅಲ್ಲಿ ನೋಡ್ಬೋದು. ಹಾಗಾಗಿ ಮೆಟಾಫೇಸ್ ಅಲ್ಲಿ ಈ ಪ್ರಾಪರ್ ಆಗಿರುವಂತ ಕ್ಯಾರೆಕ್ಟರ್ ಏನಿದೆ ಆಗೋದಿಲ್ಲ. ಹಾಗಾಗಿ ನಮ್ಗೆ ಆಪ್ಷನ್ ಏನಿದೆ? ನಾಟ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇದಕ್ಕೆ? ಡಿ. ಅರ್ಥ ಆಯ್ತಾ? ನಾವು ಹೇಗೆ ಒಂದೊಂದೇ ಏನು ಬಿಡಿಸ್ತಾ ಬರ್ಬೇಕು ಒಂದೊಂದು ಸ್ಟೇಟ್ಮೆಂಟ್ ಅಂತಂದ್ರೆ ಈಗ ಗೊತ್ತಾಗುತ್ತೆ. ಅಂದ್ರೆ ನೀವು ತುಂಬಾ ಪ್ರಾಕ್ಟೀಸ್ಡ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನೆನಪಿದ್ರೆ ಈಸಿಯಾಗಿ ಮಾಡ್ಬೋದು. ಸಪೋಸ್ ಯಾವುದೋ ಒಂದೆರಡು ಪಾಯಿಂಟ್ ನಿಮಗೆ ಮರ್ತ್ ಹೋಗಿದೆ ಅಂತ ಅಂದಾಗ ಈ ತರ ಹೀಗೆ ಡಯಾಗ್ರಾಮ್ ಹಾಕೊಳ್ಳಿ. ಆಗ ಡಯಾಗ್ರಾಮ್ ಅಂತೂ ಚೆನ್ನಾಗಿ ನೆನಪಿರುತ್ತಲ್ವಾ. ಸೊ ಆ ಬೇಸಿಸ್ ಮೇಲೆ ನಾವು ಅದನ್ನ ಅನಲೈಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ 27th ಕ್ವಶನ್ಗೆ ಏನು? ವಿಚ್ ನಾಟ್ ಟೇಕ್ಸ್ ಪ್ಲೇಸ್ ಅಟ್ ದ ಮೆಟಾಫೇಸ್ ಫೇಸ್. ನ್ಯೂಕ್ಲಿಯರ್ ಎನ್ವೆಲಪ್ ಸ್ಟಾರ್ಟ್ಸ್ ಡಿಸ್ಇಂಟಿಗ್ರೇಟ್. ಇದು ಅಲ್ಲ ಆಪ್ಷನ್. ಓಕೆನಾ? ಡಿ ಇಸ್ ದ ರೈಟ್ ಒನ್. Then which phase is marked by the separation of sister chromatids? ಯಾವ ಫೇಸ್ ಅಲ್ಲಿ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಏನಿದೆ
ಸಪರೇಟ್ ಆಗುತ್ತೆ ಅಂತ ಕೇಳಿರುವಂಥದ್ದು. ಹೀಗಿರುತ್ತಲ್ವಾ? ಸೊ ಇದು ಮೆಟಾಫೇಸ್ ಅಲ್ಲಿ ಇರುವಂತ ಕ್ರೊಮ್ಯಾಟಿಡ್ಸ್ ಇನ್ ದ ಸೆನ್ಸ್ ಕ್ರೋಮೋಸೋಮ್. ಇಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಹೇಳಿ ರೆಡಿ ಆಗುವಂಥದ್ದು. ಅದರ ಮೂವ್ಮೆಂಟ್ ಎಲ್ಲಿ ಆಪೋಸಿಟ್ ಡೈರೆಕ್ಷನ್ಗೆ ಹೋಗುವಂಥದ್ದು, ಅಂದ್ರೆ ಸಪರೇಟ್ ಆಗ್ಬೇಕಲ್ವಾ? ಇದು ಕಂಪ್ಲೀಟ್ ಆಗಿ ಹೀಗೆ ಸಪರೇಟ್ ಆಗಿ ಇಲ್ಲಿ ಮೂವ್ ಆಗ್ಬೇಕು ಆಪೋಸಿಟ್ ಪೋಲ್ಗೆ. ಅದು ಯಾವ ಫೇಸ್ ಅಲ್ಲಿ ಆಗುತ್ತೆ ಅಂತ ಕೇಳಿರುವಂಥದ್ದು. ಹಾಗಾಗಿ ಏನ್ ಚೂಸ್ ಮಾಡ್ತೀರಿ? ಪ್ರೋಫೇಸ್ ಅಲ್ಲಿ ಈ ತರ ಪೊಸಿಷನ್ ನಾವು ನೋಡೋದಕ್ಕೆ ಆಗೋದಿಲ್ಲ. ಮೆಟಾಫೇಸ್ ಅಲ್ಲಿ ಸಪರೇಷನ್ ಆಗೋದಿಲ್ಲ, ಬಟ್ ಇಕ್ವಿಟೋರಿಯಲ್ ಪ್ಲೇನ್ ಅಲ್ಲಿ ಅದು ಅರೇಂಜ್ ಆಗಿರುತ್ತೆ. ಹಾಗಾಗಿ ಈ ಎರಡು ಆಪ್ಷನ್ ಕೂಡ ಅಲ್ಲ. ಅನಾಫೇಸ್ ಅಲ್ಲಿ ಎಸ್, ಇಲ್ಲಿ ಏನಾಗುತ್ತೆ, ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆರ್ ಗೆಟ್ ಸಪರೇಟೆಡ್. ಎರಡು ಸಪರೇಟ್ ಆಗಿ ಒಂದೊಂದೇ ಸಪರೇಷನ್ ಆಗಿರುವಂತದ್ದು ಜೆ ಶೇಪ್ ಅಲ್ಲಿ, ಐ ಶೇಪ್ ಅಲ್ಲಿ, ಎಸ್ ಶೇಪ್ ಅಲ್ಲಿ ಮೂವ್ ಆಗ್ತಾ ಬರುತ್ತೆ. ಹಾಗಾಗಿ ಅನಾಫೇಸ್ ಇಸ್ ದ ಫೇಸ್ ವಿಚ್ ಸಪರೇಷನ್ ಆಫ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಟೇಕ್ಸ್ ಪ್ಲೇಸ್. ಓಕೆ, ಹಾಗಾಗಿ ಅಗೇನ್ ಟೆಲೋಫೇಸ್ ಅಲ್ಲಿ ಏನೋ ಆಲ್ರೆಡಿ ಸಪರೇಷನ್ ಆಗೋಗಿರುತ್ತೆ. ದೆನ್ ಇಟ್ ಫಾರ್ಮ್ಸ್ ದ ಟೂ ನ್ಯೂ ಸೆಲ್. ಒಂದಿಂದ ಒಂದ್ ಸೆಲ್ ಆಗುತ್ತೆ, ಇನ್ನೊಂದು ಪ್ರಾಪರ್ ಆಗಿರುವಂತ ಸೆಲ್ ರೆಡಿ ಆಗುತ್ತೆ. ಹಾಗಾಗಿ ಇದು ಕೂಡ ಅಲ್ಲ, ಟೆಲೋಫೇಸ್ ಅಲ್ಲ. ಹಾಗಾಗಿ ಪ್ರಾಪರ್ ಆಗಿರುವಂತ ಆನ್ಸರ್ ಯಾವ್ದು ಇದಕ್ಕೆ? ಅನಾಫೇಸ್. ನೋಡಿ, ಪ್ರತಿಯೊಂದು ಕ್ಯಾರೆಕ್ಟರ್ನ ಕೇಳಿ ಆಮೇಲೆ ಫೇಸ್ ಅನ್ನ ಕೇಳ್ತಾರೆ, ಹೀಗೂ ಕೂಡ ಕೇಳ್ಬೋದು. ಹಾಗಾಗಿ ಎರಡು ಕೂಡ ಇಂಪಾರ್ಟೆಂಟ್. ಓದುವಾಗ ತುಂಬಾ ಕೇರ್ಫುಲ್ ಆಗಿ ಓದಬೇಕು. ಓಕೆನಾ? ಸೊ ದಿಸ್ ಇಸ್ ಅಪ್ ಟು ದ ಕ್ವಶನ್ಸ್ ಅಂಡ್ ಆನ್ಸರ್ ಆಫ್ ದಿಸ್ ಚಾಪ್ಟರ್. ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ? ಆ ಒಂದು ವಿಡಿಯೋ ನೋಡಿರೋದ್ರಿಂದ ನಿಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ತುಂಬಾ ರಿಯಲ್ ಇಮೇಜ್ ಜೊತೆಗೆ ವಿಡಿಯೋ ಕೂಡ ಹೌದು. ಅದು ಅಷ್ಟು ಫಾಸ್ಟ್ ಆಗಿದೆ, ಬಟ್ ಇಲ್ಲಿ ಏನಾಗುತ್ತೆ, ತುಂಬಾ 1 hour ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. 1 hour ರೆಕಾರ್ಡ್ ಮಾಡಿ ಅದನ್ನ ಫಾಸ್ಟ್ ಫಾರ್ವರ್ಡ್ ಆಗಿ ಪ್ಲೇ ಮಾಡಿರುವಂತ ವಿಡಿಯೋ ಅದು. ರಿಯಲ್ ಇಮೇಜ್ ಅಥವಾ 3D ಆನಿಮೇಟೆಡ್ ಕೂಡ ಅಲ್ಲ, ಮೈಕ್ರೋಸ್ಕೋಪಿಕ್ ಅಲ್ಲಿ ಅದನ್ನ ಈಗೆಲ್ಲ ತುಂಬಾ ಹೈ ಎಂಡ್ ಮೈಕ್ರೋಸ್ಕೋಪ್ಸ್ ಗಳು ಬಂದಿರುವಂತದ್ದು. ಅದ್ರಲ್ಲಿ ಏನ್ ಮಾಡ್ತಾರೆ, ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು, ಈವನ್ ಫೋಟೋಗ್ರಾಫಿ ಕೂಡ ನಾವು ಜಸ್ಟ್ ಲೈಕ್ ಮೊಬೈಲ್ ಕ್ಯಾಮ್ರಾ ತರಾನೇ ತೆಗಿಬಹುದಾಗುತ್ತೆ. ಓಕೆನಾ? ಏನಾದ್ರೂ ಡೌಟ್ಸ್ ಇದೆಯಾ? ಇಫ್ ಎನಿ ಡೌಟ್ಸ್, ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಇದೆ ಕೂಡ. ಎಕ್ಸಾಮ್ ಅಲ್ಲೂ ಕೂಡ ನೀವು ನೀಟಾಗಿ ಬರೆದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಬೇರೆ ಎಲ್ಲ ಚಾಪ್ಟರ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ ಇದೆ ಇದು. ಇದ್ರ ಬಿಟ್ಟು ಇನ್ನೇನು ಆಚೆ ಇಲ್ಲ, ಇಷ್ಟೇ ಇರೋದು ಕಾನ್ಸೆಪ್ಟ್, ಮೈಟೋಸಿಸ್ ಮಿಯೋಸಿಸ್. ಓಕೆ, ಎಸ್, ದಿಸ್ ಇಸ್ ಅಪ್ ಟು ದ cell cycle and cell division. Okay, thank you. Another doubts idea? I will give 2-3 seconds for further. Another doubts idre kid. Doubts idea? Any doubts? Any clarification? ಮತ್ತೆ ಅಗೇನ್ ಇನ್ನೊಂದ್ಸಲಿ ಹೇಳ್ಬೇಕಾಗಿರುವಂತದ್ದು ಏನಾದ್ರೂ ಇದೆಯಾ? Okay, so thank you so much, dear students. Thank you.